ಶುರು ಮಾಡೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪಾಪಾವಲೀಪಾಟನಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಭೂಪಾಲನತಪಾದಾಬ್ಜಂ ಪಾಪಾಲಿಪರಿಹಾರಿಣಂ ಗೋಪಾಲದಾಸಮೀಡೇಹಂ ಗೋಪಾಲಹರಿದರ್ಶನಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಜನ್ಮಭೂಮಿಂಚ ಜನನೀಂ ಪಿತರಂ ಜನ್ಮಕಾರಣಂ ಜನ್ಮೋದ್ಧಾರಕ ವಿಶ್ವೇಶತೀರ್ಥಾರ್ಯಂಚ ನಮಾಮ್ಯಹಂ. ಸ್ವಸ್ತ್ಯಸ್ತ್ವಸತಾಂ. ಭೂವೈಕುಂಠ ಪತಿಯಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ದಿವ್ಯ ಸನ್ನಿಧಾನ, ಹಾಗೆ ದ್ವೈತ ಸಿದ್ಧಾಂತದಲ್ಲಿ ದಿಗ್ಗಜ ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂತಹ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ನಮಸ್ಕರಿಸಿ, ಅವರ ದಿವ್ಯ ಸನ್ನಿಧಾನದಲ್ಲಿ ಇಂದು ಮತ್ತು ನಾಳೆ 2 ದಿವಸಗಳ ಕಾಲ ಶ್ರೀ ದಾಸಚತುಷ್ಟಯರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂತಹ ಗ್ರಂಥ ಚಕ್ರವರ್ತಿ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂತಹ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿರ್ತಕ್ಕಂತಹ ಶ್ರೀ ಜಗನ್ನಾಥದಾಸರಾಯರಿಂದ ವಿರಚಿತವಾದ ತತ್ವಸುವಾಲಿ ಗ್ರಂಥದ ಬಗ್ಗೆ ಕೆಲವು ವಿಷಯಗಳನ್ನು ಅವಲೋಕನ ಮಾಡೋಣ. ಮನೋವಿಶುದ್ಧಿ ಚರಿತಾನುವಾದ ಅಂತ ಹೇಳಿದ ಹಾಗೆ, ಪುಣ್ಯ ಚರಿತರು ಅಂತಂದರೆ ನಿರಂತರ ಭಗವತ್ ಸೇವೆಯನ್ನು ಮಾಡಿ ಧರ್ಮ ಪ್ರಚಾರ ಮಾಡಿರ್ತಕ್ಕಂತಹ ಮಹಾನುಭಾವರ ವಿಚಾರವನ್ನು ಹೇಳಿ ಈ ಗ್ರಂಥದ ಆರಂಭ ಮಾಡೋಣ. ಈ ಗ್ರಂಥ ಬರಲಿಕ್ಕೆ ಕಾರಣ ಏನು, ತತ್ವಸುವಾಲಿ ರಚನೆ ಆಗಲಿಕ್ಕೆ ಕಾರಣ ಏನು ಅಂತ ವಿಮರ್ಶೆ ಮಾಡುವಾಗ, ಜಗನ್ನಾಥದಾಸರಾಯರಿಗೆ 2 ಮಕ್ಕಳು, ದಾಮೋದರದಾಸರು, ತಿಮ್ಮಣ್ಣದಾಸರು ಅಂತ. ಅದರಲ್ಲಿ 2 ಮಕ್ಕಳು ಕೂಡ ದಾಸರಾಯರು ಬದುಕಿರುವಾಗಲೇ ಅವರು ಹರಿಪದವನ್ನು ಹೊಂದುತ್ತಾರೆ. 2ನೇ ಮಗ ತಿಮ್ಮಣ್ಣದಾಸರು ಅಂತ, ಅವರು ಚಿಕ್ಕ ವಯಸ್ಸಲ್ಲಿ ಏನೋ ಮಾನವಿಯಲ್ಲಿ ಜನಮೇಜಯ ರಾಜ ಪ್ರತಿಷ್ಠಿತ ಪ್ರಾಣದೇವರ ಸನ್ನಿಧಾನ ಇದೆ, ಅಲ್ಲಿ ಹೋಗಿ ಪ್ರಾಣದೇವರಿಗೆ ಪೂಜೆಯನ್ನು ಮಾಡಿ ಬರುವಾಗ ಏನೋ ಆಗಿ ಅಪಮೃತ್ಯು ಆಗ್ತದೆ. ಅಂದರೆ ಅವರು ಅಲ್ಲಿ ಪ್ರಾಣವನ್ನು ಬಿಡ್ತಾರೆ. ಅದಾದ ನಂತರ ಹಿರಿಮಗ ಇರ್ತಾರೆ ದಾಮೋದರದಾಸರು ಅಂತ. ಜಗನ್ನಾಥದಾಸರಾಯರ ಪಕ್ಕದಲ್ಲಿ ಕೂತು ಅವರು ಹೇಳುವಾಗ ಹರಿಕಥಾಮೃತ ಸಾರವನ್ನು ಬರಿತಾ ಇರತಕ್ಕಂಥವ್ರು, ಗ್ರಂಥಸ್ಥವನ್ನಾಗಿ ಮಾಡಿದವರು ದಾಮೋದರದಾಸರು. ಆ ದಾಮೋದರದಾಸರಿಗೆ ಗೋಪೆಮ್ಮ ಅಂತ ಅವರ ಹೆಂಡತಿ, ಜಗನ್ನಾಥದಾಸರಾಯರ ಸೊಸೆಯಾಕಿ. ದಾಮೋದರದಾಸರು ತೀರಿ ಹೋಗ್ತಾರೆ. ಅಂದರೆ ಅವ್ರದ್ದು ಅಕಾಲ ಮರಣ, ತಮ್ಮ ತಂದೆ ಇರೋವಾಗಲೇ, ಅಂದರೆ ಜಗನ್ನಾಥದಾಸರ ಇರೋವಾಗಲೇ ಪಾಪ ಅವರು ಪ್ರಾಣ ಬಿಡ್ತಾರೆ. ಆಗ ಸೊಸೆಗೆ ಭಾಳ ನೋವಾಗತ್ತೆ. ಸಾಕ್ಷಾತ್ ನಮ್ಮ ಮಾವ ಇರೋವಾಗ ನನ್ನ ಮನೆಯವ್ರು ಹೋಗ್ಬಿಟ್ರು, ನನ್ನ ಭಾಮೈದ ಹೋದ, ಇಂಥ ಮಹಾನುಭಾವರಿಗೂ ಕೂಡ ಬಿಡಲಿಲ್ಲ ಅಂತ. ಯಾಕೆಂದರೆ ಅವಶ್ಯಂ ಭಾವಿನೋ ಭಾವಾಹ ಭವಂತಿ ಮಹತಾಮಪಿ ಅಂತ. ಆಗಬೇಕು ಅಂತಿದ್ದರೆ ಯಾರಿಗೆ ಬೇಕಾದರೂ ಆಗೇ ಆಗುತ್ತೆ. ಉದಾಹರಣೆ ಕೊಡುವಾಗ, ನಗ್ನತ್ವಂ ನೀಲಕಂಠಸ್ಯ ಮಹಾಹಿಶಯನಂ ಹರೇಹೇ. ಆ ಶಿವನಿಗೆ ದಿಗಂಬರತ್ವ ಬಿಡಲಿಲ್ಲ ಪಾಪ. ಯಾವುದೋ ಒಂದು ಹುಲಿ ಚರ್ಮ, ಆನೆ ಚರ್ಮ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಅಂತಹ ಭಗವಂತ ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂತಹ ನಾರಾಯಣನನ್ನೇ ಯಾವುದೋ ಒಂದು ಸುಂದರವಾದ, ಅಂದರೆ ಸುಖದ ಹಾಸಿಗೆ ಸಿಗಲಿಲ್ಲ, ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಒಂದು ಸುಮ್ಮನೆ ಒಬ್ಬ ಕವಿ ಹೇಳ್ತಕ್ಕಂಥ ಮಾತು. ಅಂದರೆ ಆಗಬೇಕು ಅಂತಿದ್ರೆ ಹಾಗೇ ಆಗ್ತದೆ. ಅಂತಹ ಜಗನ್ನಾಥದಾಸರಾಯರ ಕಣ್ಣು ಮುಂದೆಯೇ ಅವ್ರ ಮಗ ತೀರಿ ಹೋದಾಗ ಸೊಸೆಗೆ ಮನೋವ್ಯಥೆ ಆಗತ್ತೆ. ಆಗ ದಾಸರಾಯರು
ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಈ ತತ್ವಸುವಾಲಿ ಗ್ರಂಥದ ರಚನೆಯನ್ನು ಮಾಡ್ತಾರೆ. ಇಷ್ಟು ಗ್ರಂಥದ ಹಿನ್ನೆಲೆ. ಈ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು ಅನೇಕ ವಿಚಾರ, ನವಗ್ರಹಗಳ ವಿಚಾರ ಇರಬಹುದು, ತುಳಸಿ ವಿಚಾರ ಇರಬಹುದು, ಮಾಯಾವಾದ ಖಂಡನೆ ಇರಬಹುದು, ಶ್ರೀನಿವಾಸ ದೇವರು, ಕೃಷ್ಣದೇವರು, ಅನೇಕ ವಿಚಾರಗಳ ವಿಮರ್ಶೆಯನ್ನು ಮಾಡ್ತಾರೆ. ಅಷ್ಟು ದೊಡ್ಡ ಗ್ರಂಥವನ್ನು ಮಾಡಿ ವಿಸ್ತಾರವಾಗಿ ಮಧ್ವಮತದ ಪ್ರಮೇಯಗಳನ್ನು ನಮಗೆ ಉಣಬಡಿಸಿರ್ತಕ್ಕಂಥವರು ಜಗನ್ನಾಥದಾಸರಾಯರು. ಅದೇ ವಿಷಯಗಳನ್ನು, ಅದರಲ್ಲಿ ಕೆಲವು ವಿಷಯಗಳನ್ನು ತುಂಬ ಸಂಕ್ಷೇಪ ಮಾಡಿ ಅದರಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೆದರೆ ಇದರಲ್ಲಿ ತ್ರಿಪದಿಯಲ್ಲಿ ಬರೆದು ನಮಗೆ ಮಹತ್ತಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿದವರು ಪೂಜ್ಯ ದಾಸಾರ್ಯರು. ಅಂತಹ ಈ ಕೃತಿಯಲ್ಲಿ ಆರಂಭದಲ್ಲಿ ವಿಘ್ನೇಶನಿಗೆ ನಮಸ್ಕರಿಸಬೇಕು ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲಿಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗೆ ಅಂತಂದರೆ, ಅಂಬಿಕಾತನಯ ಭೂತಾಂಬರಾಧಿಪ ಸುರಕದಂಬ ಪೂಜ್ಯ ನಿರವದ್ಯ, ಸುರಕದಂಬ ಪೂಜ್ಯ ನಿರವದ್ಯ, ನಿನ್ನ ಪಾದಾಂಬುಜಗಳೆಮ್ಮ ಸಲಹಲಿ. ಗಣಪತಿಯ ಪಾದಕಮಲಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಎಂಥವನು ಆ ಗಣಪತಿ? ಎಂಥವನು? ಯಾಕಂದರೆ ಯಾರಿಗೇ ಆಗಲಿ ಗಣಪತಿ ಅಂತಂದರೆ ಇವತ್ತು ಆಬಾಲ ವೃದ್ಧರಾಗಿ ಗಣಪತಿ ಹಬ್ಬ ಬಂತು ಅಂದರೆ ಸಂತೋಷ. ಮಕ್ಕಳಿಗಂದರೆ ಅಯ್ಯೋ ಗಣಪತಿ ಅಂತಂದರೆ ಇವತ್ತು ಕಾರ್ಟೂನ್ಗಳು ಗಣಪತಿಯನ್ನು ಹೇಳ್ತವೆ, ಶಾಸ್ತ್ರಗಳು ಗಣಪತಿಯನ್ನು, ಹಿರಿಯರಿಗೆ ಶಾಸ್ತ್ರಗಳು, ಮಕ್ಕಳಿಗೆ ಯಾವುದೋ ಒಂದು ಲೌಕಿಕ ಮಾಧ್ಯಮ ಆದರೂ ಕೂಡ ಆಧ್ಯಾತ್ಮದಡೆಗೆ ಕರೆದೊಯ್ಯುತ್ತೆ ಕೆಲವೊಂದು ವಿಚಾರಗಳು. ಅದರಲ್ಲಿ ಒಂದು ಗಣಪತಿಯ ವಿಚಾರ. ಅಂತಹ ಗಣಪತಿ ಹೇಗಿದ್ದಾನೆ ಅಂತ ಹೇಳುವಾಗ, ಅಂಬಿಕಾತನಯ ಪಾರ್ವತಿಯ ಮಗ, ಭೂತಾಂಬರಾಧಿಪ ಭೂತಾಕಾಶದ ಅಭಿಮಾನಿ ದೇವತೆ, ಸುರಕದಂಬ ಸಂಪೂಜ್ಯ ನಿರವದ್ಯ. ಸುರಕದಂಬ ಅಂದರೆ ದೇವತೆಗಳ ಸಮೂಹ. ಅಂತಹ ದೇವತೆಗಳ ಸಮೂಹನೇ ಅಂತಹ ಗಣಪತಿಯನ್ನು ಪೂಜೆ ಮಾಡ್ತದೆ. ಅಂತಹ ದೋಷಗಳಿಂದ ದೂರನಾದ ದೇವ ಪೂಜಿತನಾದ ಗಣಪತಿ ನಮ್ಮನ್ನು ಸಲಹು ಅಂಥೇಳಿ ಹೀಗೆ ಆ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಸುರಕದಂಬ ಸಂಪೂಜ್ಯ ಅಂತ ಯಾಕೆ ಹೇಳಿದರು ದಾಸರಾಯರು ಅಂತಂದರೆ, ವಿಶೇಷವಾಗಿ ಭಗವಂತನ ಅಪ್ಪಣೆ ಅಂತೆ. ನೀವೇನೇ ಕಾರ್ಯಗಳನ್ನು ಮಾಡಬೇಕಾದರೂ ಗಣಪತಿಯ ಪೂಜೆಯನ್ನು ಮಾಡಬೇಕು ಅಂತ. ಅದು ಸಾಮಾನ್ಯ ಜನರಿಗೂ ಅಲ್ಲ, ದೇವಾದಿ ದೇವತೆಗಳೇ ಯಾವುದೇ ಕಾರ್ಯದ ಆರಂಭ ಮಾಡುವಾಗ ಗಣಪತಿಯ ಪೂಜೆ ಮಾಡಬೇಕು ಅಂತ. ಯಾಕೆ ಅಂತಂದರೆ ಗಣಪತಿಯ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ವಿಶ್ವಂಭರ ರೂಪಿ ಭಗವಂತನನ್ನು ಪೂಜೆ ಮಾಡಿ ಮುಂದುವರೆದರೆ ನಿರ್ವಿಘ್ನವಾಗಿ ನಮ್ಮ ಕಾರ್ಯಗಳು ನೆರವೇರ್ತವೆ ಅಂತ ಒಂದು ವಿಶೇಷ ಚಿಂತನೆಯಿಂದ ದಾಸರಾಯರು ಹೇಳ್ತಾ ಇದ್ದಾರೆ. ಹೀಗೆ ಹೇಳಿ ಮುಂದೆ ಅನೇಕ ಪದ್ಯಗಳಿಂದ ರಚನೆ ಮಾಡ್ತಾರೆ. ಆದರೆ ಅಷ್ಟನ್ನು ಹೇಳ್ತಾ ಕೂತ್ರೆ ನಿರಂತರವಾಗಿ ಹೇಳ್ತಾನೆ ಇರಬೇಕಾಗತ್ತೆ. ಯಾಕೆಂದರೆ ಅಷ್ಟು ತತ್ವವಿಚಾರಗಳು ದಾಸರಾಯರ ಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥವುಗಳು. ಅದರಲ್ಲೇ ಹೇಳುವಾಗ ಕೊನೆಯಲ್ಲಿ ಆ ಗಣಪತಿಯ ಪ್ರಾರ್ಥನೆಯನ್ನು ಅನೇಕ ವಿಧವಾಗಿ ಮಾಡಿ, ಮಾತಂಗ ವರದ ಜಗನ್ನಾಥ ವಿಠ್ಠಲನ ಸಂಪ್ರೀತಿಂದ ಭಜಿಸಿ ಸಾರೂಪ್ಯ, ಸಂಪ್ರೀತಿಂದ ಭಜಿಸಿ ಸಾರೂಪ್ಯ ವೈದಿ ವಿಖ್ಯಾತಿಯುತನಾದೇ ಜಗದೋಳು. ವಿಶೇಷಣ ತುಂಬ ಚೆನ್ನಾಗಿ ದಾಸರಾಯರು ಬಳಸ್ತಾರೆ. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎರಡರಲ್ಲೂ ಕೂಡ ಪಳಗಿರ್ತಕ್ಕಂತಹ ಕೈ ಜಗನ್ನಾಥ ದಾಸರಾಯರದು. ವ್ಯಾಸ ಸಾಹಿತ್ಯದಲ್ಲಿ ಅನೇಕ ಗ್ರಂಥಗಳ ಅಧ್ಯಯನ ವರದೇಂದ್ರ ಸ್ವಾಮಿಗಳಲ್ಲಿ ಮಾಡಿ ಮಾನವಿಯಲ್ಲಿ ಸಾಕ್ಷಾತ್ತಾಗಿ ಆಗಿನ ಕಾಲದಲ್ಲೇ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರಾಯರು. ಕನ್ನಡದಲ್ಲೂ ಕೂಡ ಕಡಿಮೆ ಏನಿಲ್ಲ ಅವರು. ಯಾಕೆಂದರೆ ಷಟ್ಪದಿಯಲ್ಲಿ 900ಕ್ಕಿಂತ ಅಧಿಕವಾಗಿರ್ತಕ್ಕಂಥ ಪದ್ಯ ಮಾಡಬೇಕು ಅಂದರೆ ವಿದ್ವತ್ತು ಸಾಮಾನ್ಯ ಅಲ್ಲ. ಷಟ್ಪದಿ ಅಂದ್ರೆ ತೊಂದರೆ ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಮಿನಿ ಷಟ್ಪದಿ ಅಂತಂದರೆ ವಿಲಾಸವಾಗಿ ಪದ್ಯಗಳನ್ನು ತೊಗೊಂಡು ಹೋಗ್ತಕ್ಕಂಥದ್ದು. ಶಬ್ದಗಳ ಜೋಡಣೆ ಅಂದರೆ ಅಷ್ಟು ಕಷ್ಟ. ಅಂಥದ್ರಲ್ಲಿ ಆ ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಜಗನ್ನಾಥದಾಸರು ಮಾತಂಗವರದ ಅಂತ ಭಗವಂತನಿಗೆ ವಿಶೇಷಣವನ್ನು ಕೊಡ್ತಾರೆ ಗಣಪತಿ ಸ್ತೋತ್ರ ಮಾಡುವಾಗ. ಅಂದರೆ ಆ ಮಕರವು ಆನೆಯನ್ನು ಹಿಡಿದಾಗ ಅಂತಹ ಮಕರವನ್ನು ಸಂಹಾರ ಮಾಡಿ ಆನೆಯನ್ನು ರಕ್ಷಣೆ ಮಾಡಿರ್ತಕ್ಕಂತಹ ಭಗವಂತನೇ ಅಂತ ಹೇಳಿ ಅಂತಹ ಭಗವಂತನನ್ನು ಪೂಜೆ ಮಾಡಿದವ ಗಣಪತಿ ಭಜಿಸಿ ಸಾರೂಪ್ಯ ವೈದಿ ವಿಖ್ಯಾತಿಯುತನಾದೆ ಜಗದೋಳು ಅಂತ. ಆ ಭಗವಂತನ ಸಾರೂಪ್ಯ ವೈದಿ ಅಂತ. ಏನು ಭಗವಂತನ ಸಾರೂಪ್ಯ ವೈದಿ ಅಂತಂದರೆ, ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈದು ಗಜವಕ್ರತಾಂ ಅಂತ. ವಿಶ್ವಂಭರ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಮುಖ ಪಡೆದಿ ಅಂತ. ಯಾಕೆಂದರೆ ನಾವು ಹೇಗೆ ಆ ಭಗವಂತನ ಉಪಾಸನೆ ಮಾಡ್ತೀವೋ ಹಾಗೆ ನಮಗೆ ಫಲ ಕೊಡ್ತಾನೆ. ನಮಗೇನು ಕೊಟ್ಟಿಲ್ಲ ದೇವರು, ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟಂದ್ರೆ ಅಷ್ಟೇ ಕಷ್ಟ ಬರ್ತಾ ಇರುತ್ತೆ. ಇಷ್ಟೆಲ್ಲ ಕೊಟ್ಟ ದೇವರು ನಮ್ಮಿಂದ ಇಷ್ಟೆಲ್ಲ ಮಾಡಲಿಕ್ಕಾಗತ್ತೆ ಅಂದರೆ ಅಷ್ಟೆಲ್ಲ ಮಾಡಿರಿ ಅಂತ ಹೇಳಿ ಇನ್ನೂ ಸಂಪತ್ತು ಕೊಡ್ತಾನೆ ಭಗವಂತ. ಹಾಗೆ ಗಣಪತಿ ಆ ಭಗವಂತನ 2 ರೂಪಗಳು 19 ಮುಖ. ಯಾವುದು ಅಂದರೆ ವಿಶ್ವ ತೈಜಸ, ಒಂದು ಜಾಗೃತ ಅವಸ್ಥೆ, ಒಂದು ಸ್ವಪ್ನಾವಸ್ಥೆಗೆ ನಿಯಾಮಕವಾಗಿರ್ತಕ್ಕಂಥ ಒಂದು ಭಗವದ್ ರೂಪ. ಆ 2 ಮುಖಗಳು, 2 ರೂಪಗಳಿಗೆ 19 ಮುಖಗಳು.
ಸಾಕ್ಷಾತ್ ಲಕ್ಷ್ಮಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡಿರ್ತಕ್ಕಂತಹ ಒಂದು ಭಗವದ್ ರೂಪ. ಅದರಲ್ಲಿ ಗಣಪತಿಯ ಆನೆಯ ಮುಖದ ಉಪಾಸನೆಯನ್ನು ಈ ವಿನಾಯಕ ಮಾಡಿರ್ತಾನೆ. ಆದ್ದರಿಂದಾಗಿ ಧ್ಯಾನಾದೈದು ಗಜ ವಕ್ರತಾಮ್ ಅಂತ ಆ ಆನೆಯ ಮುಖವನ್ನು ಗಣಪತಿ ಹೊಂದಿದ ಅಂತ. ಯಾವುದೋ ಸಿಗಲಿಲ್ಲ, ಕತೆ ಹೇಳುವಾಗ ಯಾವುದೋ ಸಿಗಲಿಲ್ಲ, ಆದ್ದರಿಂದಾಗಿ ಆನೆ ಮುಖ ತಂದು ಕತ್ತರಿಸಿ ತಂದು ಗಣಪತಿಗೆ ಅಂಟಿಸಿದ್ರು ಅಂಥೇಳಿ ಕಥೆ ಬರ್ತದೆ. ಹಾಗಲ್ಲ, ಈ ಭಗವಂತನ ಉಪಾಸನೆ ಮಾಡಿರೋದ್ರಿಂದನೇ ಗಣಪತಿಗೆ ಈ ರೂಪ ಅಂಥೇಳಿ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ಅಂತ. ನಾವು ಹೆಂಗೆ ಉಪಾಸನೆ ಮಾಡ್ತೀವೋ ಹಾಗೆ ಫಲ ಕೊಡ್ತಕ್ಕಂಥವನು ಭಗವಂತ ಅಂಥೇಳಿ. ಹೀಗೆ ಆ ಗಣಪತಿಯ ರೂಪದ ಒಂದು ಹಿನ್ನೆಲೆ ಸಂಕ್ಷಿಪ್ತವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಮುಂದೆ ನವಗ್ರಹಗಳ ಸ್ತುತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಗ್ರಹಾಭಿಮಾನಿ ದೇವತೆಗಳ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಹೇಳುವಾಗ ಮೊಟ್ಟ ಮೊದಲಿಗೆ ಗ್ರಹಗಳಲ್ಲಿ ರಾಜ ಅಂತಂದರೆ ಸೂರ್ಯ ಅಂತಂದರೆ ನಮಗೆಲ್ಲ ಪ್ರತ್ಯಕ್ಷ ದೇವತೆ, ಕಣ್ಣಿಗೆ ಕಾಣತಕ್ಕಂತಹ ದೇವತೆಗಳಲ್ಲಿ ದಿನನಿತ್ಯ ಅರ್ಘ್ಯ ಕೊಟ್ಟು ಆ ಸೂರ್ಯನಾರಾಯಣನನ್ನು ಸಂತೃಪ್ತಿಗೊಳಿಸ್ಬೇಕು ನಾವು. ಅಂತಹ ಸೂರ್ಯನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಆದಿತ್ಯ ದೇವ ತ್ವತ್ಪಾದ ಯುಗಳಕ್ಕೆ ಅಭಿವಾದನವ ಮಾಳ್ಪೆ ಅನುದೀನ ಅಭಿವಾದನವ ಮಾಳ್ಪೆ ಅನುದೀನ ಸಜ್ಜನರ ವ್ಯಾಧಿಗಳ ಕಳೆದು ಸುಖವೀಯೋ. ಆದಿತ್ಯದೇವ ಸಜ್ಜನರ ವ್ಯಾಧಿಗಳ ಕಳೆದು ಸುಖವೀಯೋ ಅಂತ ಜಗನ್ನಾಥದಾಸರಾಯರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಸಜ್ಜನರ ವ್ಯಾಧಿಗಳ ಕಳೆದು ಸುಖವೀಯೋ ಅಂತ ಯಾಕೆ ಹೇಳಬೇಕು ದಾಸರಾಯರು ಅಂತಂದರೆ, ಆ ಸಜ್ಜನರ ವ್ಯಾಧಿ ಕಳೆದ್ರೇ ಮುಂದೆ ದುರ್ಜನರು ಎಲ್ಲರಿಗೂ ಸೇರಿ ಹೇಳಬೋಯಿತು. ಸಜ್ಜನರು ಅಂತ ವಿಶೇಷವಾಗಿ ಯಾಕೆ ಹೇಳಿದರು ಅಂತಂದರೆ, ಸಜ್ಜನರು ತಾವು ಆರಾಮಾಗಿದ್ದರೆ ದುರ್ಜನರಿಂದ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಬರ್ತಾರೆ. ಯಾಕೆಂತಂದ್ರೆ ತಾವು ಒಳ್ಳೆಯವರಾದರೆ ಉಳಿದವರನ್ನು ಆ ಸನ್ಮಾರ್ಗಕ್ಕೆ ಕರೆತರ್ತಕ್ಕಂತಹ ಪ್ರಯತ್ನ ಮಾಡೋರು ಸಜ್ಜನರು. ಆದ್ದರಿಂದಾಗಿ ಆ ಸಜ್ಜನರಿಗೆ ಬರ್ತಕ್ಕಂತಹ ವ್ಯಾಧಿಯನ್ನು ನೀನು ಪರಿಹಾರ ಮಾಡು ತಂದೆ ಅಂತ ಹೇಳಿ ತ್ವತ್ಪಾದಯುಗಳಕ್ಕೆ ಅಭಿನವಿಸುವೆ. ನಿನ್ನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ, ಮಾಡಿ ಕೇಳೋದಿಷ್ಟೇ, ಸಜ್ಜನರಿಗೆ ಬರ್ತಕ್ಕಂತಹ ತೊಂದರೆಗಳು, ಆರೋಗ್ಯ ಬಾಧೆ ಇದನ್ನು ಪರಿಹಾರ ಮಾಡಿ ಅವರಿಗೆ ಸದ್ಗತಿಯನ್ನು ಕೊಡು ಅಂತ. ಯಾಕೆ ಅಂತಂದರೆ, ಆದಿತ್ಯಾನಾಂ ಪ್ರಾರ್ಥನೆಯನ್ನು ತದ್ಗಂ ಮೃತ್ಯುಂ ಅಪಾನುದೇಯತ್ ಅಂತ 12 ಆದಿತ್ಯರಿದ್ದಾರೆ. ಅದರಲ್ಲಿ ತಿಂಗಳಿಗೊಬ್ಬೊಬ್ಬರು ಆದಿತ್ಯರು ಅಂತ ಹೇಳಿ 12 ತಿಂಗಳಿಗೆ 12 ಮಾಸಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ 12 ಜನ ಆದಿತ್ಯರು ಇದ್ದಾರೆ. ಅಂತಹ ಆದಿತ್ಯರನ್ನು ನಾವು ಉಪಾಸನೆ ಮಾಡಿದರೆ ತದ್ಗಂ ಮೃತ್ಯುಂ ಅಪಾನುದೇಯತ್ ಅಂತ ನಮಗೆ ಬರಲಿರ್ತಕ್ಕಂತಹ ಅಪಮೃತ್ಯು ಇತ್ಯಾದಿ ದೋಷಗಳು ಪರಿಹಾರ ಆಗ್ತದೆ. ಯಾಕೆ ಅಂದರೆ, ಮನುಷ್ಯನಿಗೆ ಹಿಂದಿನ ಜನ್ಮ ಸಂಸ್ಕಾರ, ಪೂರ್ವಜನ್ಮದಲ್ಲಿ ಯಾರೋ ಮಹಾನುಭಾವರ ಸೇವೆ ಮಾಡಿರ್ತಾರೆ, ಮುಂದಿನ ಜನ್ಮದಲ್ಲಿ ಅದೇ ವರವಾಗಿ ಪೂರ್ಣಾಯುಷ್ಯ ಇರ್ತದೆ ಅವರಿಗೆ. ಆ ಪೂರ್ಣಾಯುಷ್ಯ ಹೋಗಬೇಕು ಅಂಥೇಳಿ ಯಾವುದೋ ಒಂದು ದುರ್ನಿಮಿತ್ತದಿಂದ ಅವರಿಗೆ ಅಪಮೃತ್ಯು ಬರುತ್ತೆ. ಅಂದರೆ ಸಂಪೂರ್ಣವಾಗಿ ಆಯುಷ್ಯವನ್ನು ಅನುಭವಿಸಲಿಕ್ಕೆ ಆ ಭಾಗ್ಯ ಇರೋದಿಲ್ಲ. ಅದನ್ನು ಪರಿಹಾರ ಮಾಡುವಂಥೇಳಿ, ಅಪಮೃತ್ಯುವನ್ನು ಪರಿಹಾರ ಮಾಡುವಂಥೇಳಿ ಅದನ್ನು ಅದು ಹೇಗೆ ಸಾಧ್ಯ ಆಗುತ್ತಂದರೆ, ಆದಿತ್ಯನ ಪ್ರಾರ್ಥನೆಯನ್ನು ಪ್ರತಿ ತಿಂಗಳು ಒಬ್ಬೊಬ್ಬ ಅಭಿಮಾನಿಯಾಗಿರ್ತಕ್ಕಂತಹ ಅಭಿಮಾನಿ ದೇವತೆಯಾದ ಆ ಆದಿತ್ಯರನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಅಪಮೃತ್ಯು ಪರಿಹಾರ ಆಗುತ್ತೆ ಅಂತ ಹೇಳಿ, ಹೀಗೆ ಆ ಸೂರ್ಯನನ್ನು ಉಪಾಸನೆ ಮಾಡಿ ಇನ್ನೊಂದು ಪದ್ಯದಲ್ಲಿ ಹೇಳುವಾಗ, ಸೂರಿಗಮ್ಮನೆ ವಾಕ್ಶರೀರ ಬುದ್ಧಿಜವಾದ ಪಾರದೋಷಗಳ ಎಣಿಸದೆ ಭಗವಂತನಾರಾಧನೆಯನಿತ್ತು ಕರುಣೀಸೋ. ಅನೇಕ ನಾವು ಬೇಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಕರೆಕ್ಟಾಗಿರಬೇಕು. ನಾವು ಅನೇಕ ತಪ್ಪನ್ನು ಮಾಡಿ ಇಷ್ಟೆಲ್ಲ ತಪ್ಪು ಮಾಡಿದ್ವಪ್ಪ, ನಮ್ಮನ್ನು ಕ್ಷಮಾ ಮಾಡಿಬಿಡು ಅಂತ ಕೇಳೋದು ಭಾಳ ತಪ್ಪು ದೇವ್ರ ಹತ್ರ. ಯಥೋಚಿತ ಎಷ್ಟು ಅನುಷ್ಟಾಗುತ್ತೆ ಅಷ್ಟು ಮಾಡಬೇಕು. ನಮ್ಮ ಕೈಯಲ್ಲಿ ಆಯಿತು 4 ಮಂದಿಗೆ ದಾನ ಮಾಡೋಣ, ಸಂಪಾದನೆ ಮಾಡಿದ್ದನ್ನು ಸರಿಯಾಗಿ ಸಂಪಾದನೆ ಮಾಡೋಣ, ಅದನ್ನು ಸದ್ವಿನಿಯೋಗ ಮಾಡೋಣ ಅಂತ ಹೇಳಿ ನಾವು ಕೇಳಿಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದರೆ ಕರೆಕ್ಟಾಗಿರುತ್ತೆ. ನಾವೇ ದೋಷಗಳನ್ನು ಇಟ್ಟುಕೊಂಡು ಇಷ್ಟೆಲ್ಲ ಪಾಪ ಮಾಡಿದ್ವಪ್ಪ, ನಮ್ಮನ್ನು ಕ್ಷಮಿಸಿ ನೀನು ಅಂತ ಕೇಳ್ತಕ್ಕಂಥದ್ದು ಭಾಳ ತಪ್ಪು. ಅದನ್ನೇ ದಾಸರಾಯರು ಹೇಳ್ತಿದ್ದಾರೆ, ವಾಕ್ ಶರೀರ ಬುದ್ಧಿಜವಾದ ಅಪಾರ ದೋಷಗಳೆಣಿಸದೆ ಭಗವಂತನ ಆರಾಧನೆ ಇತ್ತು ನಮ್ಮನ್ನು ಸಲಹು ಅಂತ. ಅನೇಕ ದೋಷಗಳನ್ನು ಮಾಡ್ತೀವಿ. ವಾಗ್ದೋಷ ಅಂತಂದರೆ ಏನೋ ಸಿಟ್ಟಲ್ಲಿ ಯಾರಿಗೋ ಬೈದು ಬಿಡ್ತೀವಿ. ಕೆಲವೊಮ್ಮೆ ಅವರು ತಪ್ಪಿಲ್ಲ ಅಂದರೂ ಕೂಡ ನಮ್ಮ ಮಾತಿಂದ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ. ಶರೀರ ಅಂತಂದರೆ ಹೊಡಿತೀವಿ, ಇನ್ನೊಂದೇನೋ ಮಾಡ್ತೀವಿ, ಆದರೆ ತಪ್ಪಿಲ್ಲದೆ ಇದ್ದರೂ ಕೂಡ ಪಾಪ ದುಃಖ ಆಗುತ್ತೆ. ನನ್ನ ತಪ್ಪಿಲ್ಲದೆ ಇದ್ದರೂ ಕೂಡ ನನಗೆ ಹೊಡೆದ್ರಲ್ಲ ಇವರು ಅಂತ ಅವನ ಮನಸ್ಸಿಗೆ ಅನ್ನಿಸ್ತು ಅಂತಂದರೆ ಆ ದುಃಖ ನಮ್ಮನ್ನು ತುಂಬ ಪೀಡಿಸುತ್ತೆ ಅಂತೆ. ನಿಷ್ಕಾರಣವಾಗಿ ನಾವು ಯಾರಿಗೆ ಪೀಡೆಯನ್ನು ಮಾಡ್ತೀವೋ ಅದು ನಮ್ಮನ್ನು ಬಹಳ ಬಾಧಿಸುತ್ತೆ ಅಂತ. ಅದು ಶರೀರಜನ್ಯವಾಗಿರ್ತಕ್ಕಂತಹ ದೋಷ. ಇನ್ನು ಬುದ್ಧಿಜ, ಏನೋ ಚಿಂತನೆ ಮಾಡ್ತೀವಿ, ಅಯ್ಯೋ ನಮಗೇನು ಕೊಡಲಿಲ್ಲ ಭಗವಂತ, ಏನೂ ಕೊಡಲಿಲ್ಲ, ಇಷ್ಟೆಲ್ಲ ಮಾಡಿದ, ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ವಿ, ಹೋಮ ಮಾಡಿದ್ವಿ, ವ್ರತ ಅನುಷ್ಠಾನ ಮಾಡಿದ್ವಿ, ಏನೂ ಕೊಡಲಿಲ್ಲಲ್ಲ ದೇವರು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೂ
ಅದು ಬುದ್ಧಿಜ ದೋಷ ಅಂತ. ಹೀಗೆ ವಾಕ್ಕಾಯ ಬುದ್ಧಿಜವಾಗಿರ್ತಕ್ಕಂಥ ಬುದ್ಧಿಯಿಂದ ಇವು ಮೂರುಗಳಿಂದ ಹುಟ್ಟಿರ್ತಕ್ಕಂಥ ದೋಷಗಳಿದೆ ನಮಗೆ. ಆ ದೋಷಗಳನ್ನು ಎಣಿಸಬೇಡ ಅಂತ. ನಾವು ದೋಷಪೂರ್ಣರಾಗಿದ್ದೀವಿ, ಹೌದು, ದೋಷ ಇದೆ ನಮ್ಮಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಈ ದೋಷಗಳನ್ನು ನೀನು ಎಣಿಸಲಾರ್ದ ನಮ್ಮನ್ನು ರಕ್ಷಣೆ ಮಾಡು. ಹೇಗೆ ರಕ್ಷಣೆ ಮಾಡು ಅಂತಂದರೆ ಭಗವಂತನ ಆರಾಧನೆ ಏನಿತ್ತು ನಮ್ಮನ್ನು ಸಲಹು ಅಂತ. ಯಾಕೆ ಅಂದರೆ ಯೋಗಶಾಸ್ತ್ರಗಳಲ್ಲೆಲ್ಲ ಹೇಳ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಮಾಡಿ ಅಂತ. ಸೂರ್ಯ ನಮಸ್ಕಾರ ಮಾಡಿದರೆ ದೇಹದಲ್ಲಿರ್ತಕ್ಕಂತಹ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ, ಅವನು ಚೈತನ್ಯಯುತನಾಗಿರ್ತಾನೆ, ಅಂದರೆ ಒಳ್ಳೆ ಅವನಲ್ಲಿ ಒಂದು ಶಕ್ತಿ ಜಾಗೃತ ಆಗುತ್ತೆ ಅಂತ ಹೇಳಿ. ಹೀಗೆ ಸೂರ್ಯನ ನಮಸ್ಕಾರದಿಂದ, ಸೂರ್ಯನ ಪ್ರಾರ್ಥನೆಯಿಂದ ನಮಗೆ ಸಿಗ್ತಕ್ಕಂಥದ್ದು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರೇಯಮಿಚ್ಛೇದ್ ಹುತಾಶನಾಥ್ ಈಶ್ವರಾತ್ ಜ್ಞಾನಮನ್ವಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾಥ್ ಅಂತ. ಆರೋಗ್ಯ ಬೇಡಬೇಕು ಅಂದರೆ ಯಾರ್ಯಾರ ಹತ್ರ ಏನೇನು ಬೇಡಬೇಕು ಅನ್ನೋದು ಶಾಸ್ತ್ರಕ್ಕೆ ಹೇಳುತ್ತೆ ನಮಗೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಮಗೆ ಆರೋಗ್ಯ ಬೇಕು ಅಂದರೆ ಸೂರ್ಯನ ಉಪಾಸನೆ ಮಾಡಿ ನಿಮಗೆ. ಹಾಗೆ ಶ್ರೇಯಮಿಚ್ಛೇತ್ ಹುತಾಶನಾಥ್, ಅಗ್ನಿಯನ್ನು ಉಪಾಸನೆ ಮಾಡಿದರೆ ನಿಮಗೆ ಸಂಪತ್ತು ದೊರಕ್ತದೆ. ಈಶ್ವರಾತ್ ಜ್ಞಾನಮನ್ವಿಚ್ಛೇದ್, ಜ್ಞಾನ ಬೇಕು ಅಂತಂದರೆ ಮಹಾರುದ್ರ ದೇವರನ್ನು ನಾವು ಮೊರೆ ಹೊಂದಬೇಕಂತ. ಮೋಕ್ಷಮಿಚ್ಛೇತ್ ಜನಾರ್ದನಾಥ್, ಇಷ್ಟೆಲ್ಲ ಪಡ್ಕೊಂಡು ನಿಷ್ಠೆಯಿಂದ ನೀನು ಭಗವಂತನ ಉಪಾಸನೆಯನ್ನು ಮಾಡಿದೆ ಅಂತಂದರೆ ಭಗವಂತನೇ ನಿನಗೆ ಮೋಕ್ಷ ಕೊಡ್ತಾನೆ ಅಂಥೇಳಿ. ಹೀಗೆ ಆ ಯೋಗಶಾಸ್ತ್ರದ ಗುಟ್ಟು, ನಮ್ಮ ಉಪಾಸನೆಯ ರಹಸ್ಯವನ್ನು ಕೆಲವು ಪದಗಳಲ್ಲಿ ದಾಸರಾಯರು ತಿಳಿಸಿ ಮುಂದೆ ಚಂದ್ರನ ಸ್ತುತಿ ಮಾಡುವಾಗ ಏನು ಹೇಳ್ತಾರೆ ಅಂದರೆ, ರೋಹಿಣಿ ರಮಣ ಮದ್ದೇಹ ಗೇಹಾದಿಗಳ ಮೋಹ ಪರಿಹರಿಸಿ ಮನದಲ್ಲೆನಗೆ ಗರುಡ ವಾಹನನ ಸ್ಮರಣೆಯನು ಕರುಣೀಸೋ. ಮದ್ದೇಹ ಗೇಹಾದಿಗಳ ಮೋಹವನ್ನು ಪರಿಹಾರ ಮಾಡಿ ಗರುಡ ವಾಹನನ ಸ್ಮರಣೆಯನ್ನು ಕೊಡೋ ಅಂಥೇಳಿ ಚಂದ್ರನ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏನು ಚಂದ್ರ ಎಂಥವನು ಅಂದರೆ ರೋಹಿಣಿ ರಮಣ, 27 ನಕ್ಷತ್ರಾಭಿಮಾನಿ ದೇವತೆಗಳು, ಅಂತಹ ಎಲ್ಲ ಕನ್ಯರಿಗೆ ಗಂಡ ನೀನು, ಅವರೆಲ್ಲನೂ ನೇಮನ ಮಾಡ್ತಕ್ಕಂಥವು ನೀನು. ಯಾಕೆ ಅಂದರೆ ಚಂದ್ರನಿಂದಲೂ ನಮಗೆ ಆರೋಗ್ಯ ಭಾಗ್ಯ ಸಿಗುತ್ತಂತೆ. ಯಾಕೆ ಅಂತಂದರೆ ಅವನು ಔಷಧಿಗಳಿಗೆಲ್ಲ ಅಭಿಮಾನಿ ದೇವತೆ. ಹುಣ್ಣಿಮೆಯಲ್ಲಿ ಅವನು ಕ್ರಮೇಣ ಬೆಳೀತಾ ಹೋದ ಅಂತಂದರೆ ಅದರಿಂದ ಸಸ್ಯಗಳು ಸಮೃದ್ಧ ಆಗ್ತದೆ ಅಂತೆ. ಆ ಸಸ್ಯಗಳು, ಔಷಧಿ, ವನಸ್ಪತಿಗಳು ಸಮೃದ್ಧ ಆಯಿತು ಅಂದರೆ ನಮಗೆ ಸಿಗ್ತದೆ ಅದು. ಇಲ್ಲಾಂದರೆ ನಮಗೆ ಶುದ್ಧವಾದ ಗಾಳಿನೇ ಸಿಗಲಿಲ್ಲ ಅಂದರೆ ಬದುಕಲಿಕ್ಕೆ ಎಷ್ಟು ತ್ರಾಸು. ಯಾಕೆಂದರೆ ಹಿಮಾಲಯ ಇತ್ಯಾದಿಗಳೆಲ್ಲ ಹೋಗ್ತೀವಿ, ನೋಡ್ತೀವಿ, ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆಕ್ಸಿಜನ್ ಕೊರತೆ. ಯಾಕೆ ಆಕ್ಸಿಜನ್ ಕೊರತೆ? ಸಸ್ಯಗಳೇ ಇರೋದಿಲ್ಲ ಅಲ್ಲಿ ಮೇಲೆ. ಅದಕ್ಕೋಸ್ಕರ ಆ ಸಸ್ಯಗಳಿಗೆಲ್ಲ ಶಕ್ತಿ ಕೊಡ್ತಕ್ಕಂಥವನು ನೀನು ರೋಹಿಣಿ ರಮಣ. ಮತ್ತು ದೇಹ ಗೇಹಾದಿಗಳ ಮೋಹ ಪರಿಹರಿಸಿ ಅಂತ. ನಂದೇ ಮನೆ, ನನ್ನದೇ ಹೆಂಡತಿಯವಳು, ಇದು ನನ್ನ ದೇಹ, ನಾನೇ ಇದನ್ನು ಕಂಟ್ರೋಲ್ ಮಾಡೋನು, ನಾನೇ ಇದರ ನಿಯಾಮಕ ಅಂತ ನಾವೇನು ತಿಳ್ಕೊಳ್ತೀವಿ, ಅಂತಹ ಅಹಂಕಾರ ಮಮಕಾರಗಳನ್ನು ಬಿಡಿಸಿ ಯಮಗೆ ಗರುಡ ವಾಹನನ ಸ್ಮರಣೆಯನ್ನು ಕರುಣಿಸೋ ಅಂತ. ಗರುಡ ವಾಹನನ ಸ್ಮರಣೆಯನ್ನೇ ಕರುಣಿಸೋ ಅಂತ ಯಾಕೆ ವಿಶೇಷ ಪ್ರಾರ್ಥನೆ ಮಾಡಬೇಕಿತ್ತು? ಜನಾರ್ದನ ಸ್ಮರಣೆ ಅಂತ ಹೇಳ್ಬೋದಿತ್ತು. ಇನ್ನೊಂದೇನು ಹೇಳಬೇಕು ದಾಸರು, ಭಗವಂತನಿಗೆ ಅನೇಕ ಹೆಸರಿದೆ. ಗರುಡ ವಾಹನನ ಸ್ಮರಣೆಯನ್ನು ಕರುಣಿಸೋ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದಕ್ಕೆ ಅಭಿಮಾನ ದೇವತೆಗಳಂತೆ ಶಾಸ್ತ್ರಕ್ಕೆ. ಶೇಷದೇವರು ಪಾಂಚರಾತ್ರಾಗಮಕ್ಕೆ ಅಭಿಮಾನ ದೇವತೆಗಳು, ಗರುಡ ದೇವರು ವೇದಕ್ಕೆ ಅಭಿಮಾನ ದೇವತೆಗಳು, ಇನ್ನು ಉಳಿದವರು ಉಳಿದಕ್ಕೆ. ಆದ್ದರಿಂದ ಗರುಡ ವಾಹನನ ಅಂತ ಹೇಳುವಾಗ, ಗರುಡ ವಾಹನ ಅಂತ ಹೇಳಬೇಕಂದ್ರೆ ಆ ವೇದಾಭಿಮಾನಿಯಾಗಿರ್ತಕ್ಕಂತಹ ಗರುಡನ ಮೂಲಕ ನಮಗೆ ವೇದದ ಜ್ಞಾನವನ್ನು ಕೊಟ್ಟು ನಂತರ ಅದರಿಂದ ಭಗವಂತನ ಪದವನ್ನು ಹೊಂದಿಸುವಂತ ಹೇಳಿ ಹೀಗೆ ಅನೇಕ ವಿಚಾರಗಳನ್ನೊಳಗೊಂಡು ಆ ಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಹ ಪರಿಹರಿಸಿ ಮನದಲ್ಲಿ ಅಂತ. ಚಂದ್ರನ ಯಾಕೆ ಪ್ರಾರ್ಥನೆ ಮಾಡಬೇಕು? ಚಂದ್ರನನ್ನೇ ಯಾಕೆ ಹೀಗೆ ಹೇಳಿದರು ಅಂತಂದರೆ, ಚಂದ್ರಮ ಮನಸೋಜಾತಃ, ಆ ಭಗವಂತನ ವಿರಾಟ್ ರೂಪದಿಂದ ಅನೇಕ ದೇವತೆಗಳು ಉದ್ಭವರಾಗುವಾಗ ಚಂದ್ರ ಹುಟ್ಟಿದ್ದು ಮನಸ್ಸಿನಿಂದ. ಚಂದ್ರಮ ಮನಸೋಜಾತಃ, ಆದ್ದರಿಂದ ನಮ್ಮ ಮನಸ್ಸಿನಿಂದ ಬರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡೋನು, ಅಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋನು, ನಿಯಂತ್ರಣೆ ಮಾಡತಕ್ಕಂಥವನು ಆ ಚಂದ್ರ. ಆದ್ದರಿಂದ ನೀನು ನಮಗೇನು ಮಾಡು ಅಂತಂದರೆ ಮದ್ದೇಹ ಗೇಹಾದಿಗಳ ಮೋಹವನ್ನು ಪರಿಹಾರ ಮಾಡುವನು. ಅಷ್ಟು ಸುಲಭ ಅಲ್ಲ ಅಹಂಕಾರ ಮಮಕಾರಗಳನ್ನು ಬಿಡ್ತಕ್ಕಂಥದ್ದು. ಅಹಂಕಾರ ಅಂತಂದರೆ ನಾನೇ ಎಲ್ಲವನ್ನು ಮಾಡಿದೆ, ಮಮಕಾರ ಅಂತಂದರೆ ನನ್ನಿಂದೇ ಎಲ್ಲ ಆಯಿತು ಅಂತ ಬಿಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಎಂತಹ ಅಂಶದಲ್ಲಿ ನಿಮಗೆ ಅಹಂಕಾರ ಇರಬೇಕು, ಯಾವ ಅಂಶದಲ್ಲಿ ಇರಬಾರದು ಅಂತಂದರೆ, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಇಂತಹ ಆಚಾರ್ಯ ಮಧ್ವರ ಸತ್ಶಾಸ್ತ್ರ ವೇದಾದಿಗಳ ಶ್ರವಣ ಪಠಣಕ್ಕೆ ನಮ್ಮನ್ನು ತೊಡಗಿಸಿದ್ದಾರೆ. ಅದರಿಂದಾಗಿ ಇಂತಹ ತಂದೆ ತಾಯಿಗಳು ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ ಅಂಥೇಳಿ, ಅಂತಹ ತಂದೆ ತಾಯಿಗಳು ಅವರು ನನ್ನ ತಂದೆ ತಾಯಿಗಳು ಅಂತ ಆ ಅಂಶದಲ್ಲಿ ಬೇಕಾದರೆ ಮಮಕಾರ ಇರಬೇಕಂತೆ. ಯಾಕೆಂದರೆ ಮಮಕಾರನೇ ಬಿಡಬೇಕು ಅಂತಂದರೆ ಸಾಧ್ಯ ಇಲ್ಲ. ಅದು ವೇದಾದಿಗಳಿಂದ ಸಿಗ್ತಕ್ಕಂಥದ್ದು. ಅಂದರೆ ನಿರಂತರವಾಗಿ ಶಾಸ್ತ್ರದ ಅಧ್ಯಯನ, ಗುರುಗಳ ಸೇವಾ ಇದೆಲ್ಲ ಮಾಡಿದರೆ ನಮ್ಮಲ್ಲಿ ಅಹಂಕಾರಾದಿಗಳ ಪರಿಹಾರ ಆಗ್ತದೆ. ಆದ್ದರಿಂದ ಅಂತಹ ಗರುಡ ವಾಹನನ ಸ್ಮರಣೆಯನ್ನು ನೀನು ಕೊಡು ಅಂಥೇಳಿ ಚಂದ್ರನ ಪ್ರಾರ್ಥನೆ ಮಾಡಿ ಅಂಗಾರಕನಿಗೆ ಮುಂದೆ ಹೋಗ್ತಾ ಇದ್ದಾರೆ. ಅಂದರೆ
ಕುಜನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಏನು ಅಂದರೆ ಕೋಲ ಭೂನಂದನ ಪ್ರವಾಳ ಸಮವರ್ಣ ಕರವಾಳ ಸಮಕೇಟ ನಿಶಂಕ ಕರವಾಳ ಸಮಖೇಟ ನಿಶಂಕ ಪಾಣಿ ಗುರುಮೌಳಿನಿಯನ್ನ ಸಂತೈಸೋ, ಗುರುಮೌಳಿನಿಯನ್ನ ಸಂತೈಸೋ ಅಂತ ಮಂಗಳನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗುರುಮೌಳಿ ಅಂತ ಯಾಕೆ ಹೇಳಿದರು ಅಂತಂದರೆ, ಆ ಬೃಹಸ್ಪತ್ಯಾಚಾರ್ಯಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರ್ತಕ್ಕಂಥವನು ಅಂಗಾರಕ ಕುಜ, ಆದ್ದರಿಂದಾಗಿ ಗುರುಮೌಳಿ ನೀಯನ್ನು ಸಂತೈಸೋ ಅಂತ ಅವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಕೋಲಭೂನಂದನ ಅಂತ ಒಳ್ಳೆಯ ಪದ. ಯಾಕೆ ಅಂದರೆ ಕೋಲ ಅಂದರೆ ವರಾಹ ರೂಪ ಭಗವಂತಂದು, ಕೋಲಭೂನಂದನ ಆ ಭೂದೇವಿಯ ರೂಪಕ್ಕೆ ಹಾಗೆ ವರಾಹ ರೂಪಿಯಾದ ಭಗವಂತನಿಗೆ ಹುಟ್ಟಿದವ ನೀನು ಅಂಥೇಳಿ, ಹೀಗೆ ನಮ್ಮದು ಯಾವುದೇ ಒಂದು ಭೂವ್ಯಾಜ್ಯ ಇತ್ಯಾದಿ ದೋಷಗಳು ಪರಿಹಾರ ಆಗಬೇಕು ಅಂತ ಹೇಳಿದರೆ ಕುಜನ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು ಅಂಗಾರಕನದು. ಯಾಕೆ ಅಂತಂದರೆ ಅವ್ರ ತಂದೆಗೆ ರೆಕಮೆಂಡ್ ಮಾಡ್ತಾನೆ, ಹೋಗಿ ನಾವು ನೋಡ್ರಪ್ಪ ಹಿಂಗೆ ಇವರು ತೊಂದರೆ ಇದೆ, ಆ ತೊಂದರೆ ನೀನು ಪರಿಹಾರ ಮಾಡು ಅಂತ ಹೇಳಿ ಅಂಗಾರಕ ಹೋಗಿ ತಮ್ಮ ತಂದೆ ಹತ್ರ ರೆಕಮೆಂಡ್ ಮಾಡ್ತಾನೆ. ಅಂದರೆ ಕೋಲ ವರಾಹ ರೂಪಿಯಾಗಿರ್ತಕ್ಕಂಥ ಭಗವಂತ ನಮಗೆ ಯಾವುದೇ ದೋಷವನ್ನು ಬಂದರೂ ಪರಿಹಾರ ಮಾಡ್ತಕ್ಕಂಥದ್ದು ಅಂಥೇಳಿ ಆಚಾರ್ಯರು ತಂತ್ರಸಾರದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಬೆಳಕು ಬೀರ್ತಾರೆ ಈ ವಿಷಯದ ಮೇಲೆ. ಪ್ರವಾಳ ಸಮವರ್ಣ ಕರವಾಳ ಸಮಖೇಟ ಅಂದರೆ ಅವನ ಬಣ್ಣವನ್ನು ಹೇಳುವಾಗ ರಕ್ತ ಗೌರ ಅಂತ ಕೆಂಪಾಗಿ ಹಾಗೆ ಬಿಳಿಯಾಗಿರ್ತಾನೆ ಅಂತ. ಕೆಂಪು ಬಿಳಿ ಎರಡು ಮಿಶ್ರಣ ಆದರೆ ಎಂಥ ವರ್ಣನೋ ಅಂತಹ ವರ್ಣ ಈ ಅಂಗಾರಕನದ್ದು. ಹಾಗೆ ತ್ರಿಕೋಣ ಅಂದರೆ ಆ ನವಗ್ರಹಗಳ ಮಂಡಲವನ್ನು ಹಾಕುವಾಗ ತ್ರಿಕೋಣ ಮಂಡಲದಲ್ಲಿ ಆ ಕುಜನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಸಮಖೇಟ ನಿಶಂಕ ಅಂತ. ಸಮಖೇಟ ಅಂತಂದರೆ ರಾಹುವಿಗೆ ಸಮನಾದವನು ಅಂಥೇಳಿ. ಅಂದರೆ ಕುಜ ರಾಹುಕೇತು ಇವರಿಬ್ಬರ ಬಗ್ಗೆ ಅವರನ್ನು ಛಾಯಾಗ್ರಹಗಳು ಅಂತ ಕರೆದಿದ್ದಾರೆ. ಅದರಿಂದಾಗಿ ಆ ರಾಹುವಿನಂತೆ ಇರತಕ್ಕಂಥವನು ಕುಜ ಅಂಥೇಳಿ, ಇಂತಹ ನೀನು ನಮ್ಮ ದೋಷಗಳನ್ನು ಪರಿಹಾರ ಮಾಡು ಅಂಥೇಳಿ ಆ ಕುಜನ ಹತ್ರ ವಿಶೇಷವಾಗಿ ವರಾಹರೂಪಿಯ ಭಗವಂತನ ಉಪಾಸನೆಯನ್ನು ತಿಳಿಸಿ ಮುಂದೆ ಹೋಗ್ತಾ ಬುಧನ ಉಪಾಸನೆಯನ್ನು ಮಾಡ್ತಾರೆ. ಬುಧನೇ ನೀ ಸುಗುಣವಾರಿಧಿಯೆಂದು ಭಿನ್ನೈಪೆ ಕ್ಷುಧೆಯ ಪರಿಹರಿಸಿ ಸುಜ್ಞಾನ ಸದ್ಭಕ್ತಿ ಸುಧೆಯ ಪಾನವನು ಕರುಣಿಸೋ ಯಮಗೆ. ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು? ಸದ್ಭಕ್ತಿ ಸುಧೆಯ ಪಾನವನ್ನು ಕರುಣಿಸೋ ಅಂತ. ಏನೇನೋ ಕುಡಿತೀವಿ ದಿವಸ, ಚಹಾ ಕುಡಿತೀವಿ, ಅದು ಕುಡಿತೀವಿ, ಇದು ಕುಡಿತೀವಿ, ಇದೆಲ್ಲ ಲೌಕಿಕ. ನಮಗೆ ಇದರಿಂದ ನಮಗೆ ಏನು ತಾತ್ಕಾಲಿಕ ಸುಖ ಆದರೂ ಕೂಡ ಅದರಿಂದ ಸಿಗ್ತಕ್ಕಂಥದ್ದು ಆ ಕ್ಷಣಕ್ಕಷ್ಟೇ ಅಲ್ಪ. ನಮಗೆ ನಿತ್ಯ ನಿರಂತರವಾಗಿ ಸಿಗಬೇಕಾದದ್ದು ಅಮೃತ ಸುಧೆಯ ಪಾನ ಮಾಡಿದರೆ ಬರ್ತಕ್ಕಂಥ ಫಲ ಮೋಕ್ಷ. ಯಾಕೆಂದರೆ ಅಮೃತರಾಗಬೇಕು ಅಂತಂದರೆ ಸಾವಿಲ್ಲದವರಾಗಬೇಕು ಅಂತ ಅರ್ಥ ಅಲ್ಲ, ಆ ಭಗವಂತನ ಸನ್ನಿಧಿಗೆ ನಾವು ಹೋಗಬೇಕು ಅಂತ ಅರ್ಥ. ಭಗವಂತನ ಸನ್ನಿಧಿಗೆ ಹೋಗಬೇಕು ಅಂದರೆ ಅಮೃತದ ಪಾನ ಮಾಡಬೇಕಂತ. ಎಂಥ ಅಮೃತ ಅಂತಂದರೆ ಶಾಸ್ತ್ರಾಮೃತ ಅಂತ. ಆ ಶಾಸ್ತ್ರಗಳಿಂದ ಅನಂತ ರೂಪನಾದ ಭಗವಂತನನ್ನು ನಾವು ತಿಳ್ಕೊಂಡ್ರೆ ಅದೇ ನಮಗೆ ಅಮೃತಪಾನ ಅಂತೆ. ಅದರಿಂದ ನಮಗೆ ಮುಕ್ತಿಯನ್ನು ಕೊಡು ನೀನು ಅಂತ. ಸುಗುಣವಾರಿಧಿ ಎಂದು ಭಿನ್ನೈಪೆ ಕ್ಷುಧೆಯ ಪರಿಹರಿಸಿ ಸುಜ್ಞಾನ ಸದ್ಭಕ್ತಿ ಸುಧೆಯ ಪಾನವನ್ನು ಕರುಣಿಸು ಅಂತ. ಕ್ಷುಧೆಯ ಪರಿಹರಿಸಿ ಅಂತಂದರು. ಕ್ಷುಧೆಯ ಪರಿಹರಿಸಿ ಅಂತ ಯಾಕೆ? ಕ್ಷುಧೆ ಅಂದರೆ ಹಸಿವು. ನಮ್ಮ ಹಸಿವನ್ನು ಪರಿಹಾರ ಮಾಡಿ ನಮಗೆ ಸುಧೆಯ ಅಮೃತವನ್ನು ಕುಡಿಸು ನೀನು, ಅಮೃತವನ್ನು ಉಣಿಸು ಅಂತ. ಕ್ಷುಧೆಯ ಪರಿಹರಿಸಿ ಅನ್ನೋ ಪದ ಯಾಕೆ ಬಳಸಿದರು ಅಂತಂದರೆ, ಯುಗಾದಿಯ ಸಮಯದಲ್ಲಿ ನಾವು ಆಯವ್ಯಯ, ಹಾಗೆ ಯಾರು ಅಧಿಪರು, ಯಾರು ಮಂತ್ರಿಗಳು ಅಂಥೇಳಿ ಒಂದೊಂದಕ್ಕೊಂದೊಂದು ಅಂತೇಳಿ ವಿಚಾರ ಮಾಡುವಾಗ ಬುಧನು ಸಸ್ಯಗಳಿಗೆ ಅಧಿಪ ಅಂತ ಆದರೆ ಅಂದರೆ ಆಗ ಆ ದೇಶಕ್ಕೆ ಆ ಕಾಲದಲ್ಲಿ ನಮಗೆ ಆಹಾರದ ತೊಂದರೆ ಬರೋದಿಲ್ಲ ಅಂತ. ದಾಸರ ಎರಡು ವಿಧವಾಗಿ ಕೇಳ್ತಾರೆ. ನಮಗೆ ಪಾರಮಾರ್ಥಿಕ ಅಂದರೆ ಭಗವಂತನ ಹೊಂದಬೇಕು, ಅದರಿಂದಾಗಿ ನಮಗೆ ಅಮೃತದ ರಸವನ್ನು ನೀನು ಕುಡಿಸು. ಹಾಗೆ ಕ್ಷುಧೆಯ ಪರಿಹಾರ ಮಾಡು ಅಂತಂದರೆ ಭೂಲೋಕದಲ್ಲಿ ಅನೇಕ ತೊಂದರೆ ಬರುತ್ತೆ. ಯಾಕಂದರೆ ಈ ಕಾಲದಲ್ಲಿ ಉಪಾಸನೆ ನಿಷ್ಠೆ ಎಲ್ಲ ಕಡಿಮೆ ಆಗಿರೋದ್ರಿಂದ ಯಾವ ಗ್ರಹಗಳು ನಮಗೆ ಫಲ ಕೊಡೋದು ಕಡಿಮೆ. ನಿತ್ಯವಾಗಿ ನಾವು ಉಪಾಸನೆ ಮಾಡಿದರೆ ಮಾತ್ರ ನಮಗೆ ಫಲ ಕೊಡ್ತಕ್ಕಂಥವ್ರು. ಕ್ಷುಧೆಯ ಪರಿಹಾರ ಆಗಬೇಕಂದ್ರೆ ಬುಧನು ಸಸ್ಯಕ್ಕೆ ಅಧಿಪತಿ ಆದ ಅಂತಂದರೆ ಆಗ ಆ ದೇಶ ಸಮೃದ್ಧವಾಗ್ತದೆ. ಆದ್ದರಿಂದಾಗಿ ಇಂತಹ ಒಂದು ನಿಗೂಢ ವಿಷಯವನ್ನು ಅಂದರೆ ಗುಹ್ಯ ವಿಷಯವನ್ನು ಕೇವಲ ಕ್ಷುಧೆಯ ಪರಿಹರಿಸಿ ಎರಡು ಪದಗಳಲ್ಲಿ ದಾಸರರು ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಬುಧ ನೀನು ನಮಗೆ ಅಮೃತ ರಸವನ್ನು ಕುಡಿಸಿ ಭಗವತ್ಪಾದ ಸನ್ನಿಧಿಯನ್ನು ಹೊಂದಿಸು ಅಂಥೇಳಿ ಪ್ರಾರ್ಥನೆ ಮಾಡಿ ಮುಂದೆ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂದರೆ, ನುತಿಸಿ ಬೇಡುವೆ ಬೃಹಸ್ಪತಿ ಗುರುವೇ ಎನ್ನ ದುರ್ಮತಿಯ ಪರಿಹರಿಸಿ ಸುಜ್ಞಾನ ವಿತ್ತು ಶ್ರೀಪತಿಯ ತೋರೆನ್ನ ಮನದಲ್ಲಿ. ದುರ್ಮತಿಯ ಪರಿಹಾರ ಮಾಡಿ ನಮಗೆ ಸಜ್ಞಾನವನ್ನು ಕೊಡು ತಂದೆ ಅಂಥೇಳಿ ಆ
ಗುರುವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾರೇ ಮಕ್ಕಳು, ಕೆಲವರು ತಂದೆ ತಾಯಿ ದೂರೋದಿದೆ, ನಮ್ಮ ಮಕ್ಕಳು ಏನು ಓದೋದಿಲ್ಲರಿ, ಭಾಳ ಘಮಂಡಿ ಆಗಿಬಿಟ್ಟಿದ್ದಾರೆ, ಏನು ಓದೋವಲ್ರು, ತಲೆ ಹರಟೆ ಮಾಡ್ತಾರೆ, ಹೊರಗೆ ಆಟಾಡ್ಲಿಕ್ಕೆ ಹೋಗ್ತಾರೆ ಅಂತೆಲ್ಲ ಎಷ್ಟೋ ಮಂದಿ ನಮಗೆ ಅಂದರೆ ಹಿರಿಯ ಆಚಾರಗಳ ಮುಂದೆ, ವಿದ್ವಾಂಸರ ಮುಂದೆ ದೂರೋದು ಇದೆ. ಅದಕ್ಕೆ ಪರಿಹಾರ ಏನು ಮಾಡಬೇಕ್ರಿ ಅಂತ ಕೇಳಿದರೆ ಅದಕ್ಕೆ ಏನೂ ಇಲ್ಲ ಪರಿಹಾರ. ಗುರುವನ್ನು ನಾವು ಉಪಾಸನೆ ಮಾಡಬೇಕು ಅಂತ. ಯಾಕೆ ಅಂತಂದರೆ ಗುರು ಅಂದ್ರೆ ಹಾಗೆ ಅಂಧಕಾರದಿಂದ ನಮ್ಮನ್ನು ಬೆಳಕಿನಡೆ ಕರ್ಕೊಂಡು ಹೋಗುವವ ಗುರು. ಆದ್ದರಿಂದಾಗಿ ಅಂತಹ ಗುರುವನ್ನು ನಾವು ಉಪಾಸನೆ ಮಾಡಬೇಕು ಅಂತ ಅದನ್ನೇ ಹೇಳೋದು. ಎನ್ನ ದುರ್ಮತಿಯ ಪರಿಹರಿಸಿ ಸುಜ್ಞಾನವಿತ್ತು ಶ್ರೀಪತಿಯ ತೋರೆನ್ನ ಮನದಲ್ಲಿ ಅಂತ. ಗುರುಗಳೇ, ನಮ್ಮ ಮನದಲ್ಲಿ ಅನೇಕ ದೋಷ ಇದೆ, ಆ ದೋಷವನ್ನು ಪರಿಹಾರ ಮಾಡಿ ಭಗವಂತನನ್ನು ನಮಗೆ ತೋರಿ ಅಂಥೇಳಿ ದಾಸರಾಯರು ಹೀಗೆ ಆ ಬೃಹಸ್ಪತ್ಯಾಚಾರನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಮುಂದೆ ಶುಕ್ರನ ವರ್ಣನೆಗೆ ಹೋಗ್ತಾರೆ. ಶುಕ್ರಾಚಾರ್ಯರ ವರ್ಣನೆ ಮಾಡುವಾಗ ಶಕ್ರಾರಿಗಳ ಗುರುವೇ ಶುಕ್ರ ಮುನಿರಾಯ ದರ ಚಕ್ರಾಬ್ಜ ಪಾಣಿ ಗುಣರೂಪ ದರ ಚಕ್ರಾಬ್ಜ ಪಾಣಿ ಗುಣರೂಪ ವ್ಯಾಪಾರ ಪ್ರಕ್ರಿಯವ ತಿಳಿಸೋ ಪ್ರತಿದಿನ. ನಮಗೇನು ಮಾಡಿ ನೀನು ಅಂತಂದರೆ ಚಕ್ರಾಬ್ಜಪಾಣಿಯ ವ್ಯಾಪಾರ ಪ್ರಕ್ರಿಯೆವ ಪ್ರತಿದಿನ ತಿಳಿಸು ಅಂತ. ಯಾರು ಚಕ್ರಾಬ್ಜಪಾಣಿ? ಸುದರ್ಶನ ಚಕ್ರಧರನಾಗಿರ್ತಕ್ಕಂಥ ಆ ಭಗವಂತನ ಗುಣಗಳನ್ನು ಅವನು ಮಾಡ್ತಕ್ಕಂಥ ಚೇಷ್ಟೆ ವ್ಯಾಪಾರ. ಏನು ಅವನು ಮಾಡ್ತಕ್ಕಂಥ ಚೇಷ್ಟೆ ವ್ಯಾಪಾರ ಅಂತಂದರೆ ಏನೂ ಇಲ್ಲ, ಆ ದಶಾವತಾರಗಳ ಚಿಂತನೆಯನ್ನು ನಿತ್ಯ ನಮ್ಮ ಮನದಲ್ಲಿ ನಡೆಸಬೇಕು ಅಂತ. ಕೆಲವರು ಕೇಳೋದಿದೆ, ಅಲ್ಲ ನೀವು ಭಗವಂತನ ಉಪಾಸನೆ ಮಾಡಿರಿ ದಿನ ಗುಣಗಳನ್ನು ಚಿಂತನೆ ಮಾಡಿರಿ ಅಂತ ಹೇಳ್ತೀರಿ, ಹೆಂಗೆ ಮಾಡ್ಲಿಕ್ಕಾಗ್ತದೆ? ನಮಗೆ ಭಾಳ ಆಫೀಸ್ ಕೆಲಸ ಇರ್ತದೆ, ಹೆಂಡತಿ ಮಕ್ಕಳು ಟೆನ್ಷನ್ ಇರ್ತದೆ, ಏನು ಮಾಡ್ಬೇಕು ನಾವು ಅದನ್ನು ಉಪಾಸನೆ, ದೇವ್ರ ಉಪಾಸನೆ ಹೆಂಗೆ ಮಾಡಬೇಕು? ಏನಿಲ್ಲ, ಹೆಂಗೆ ಗುಣಗಳ ಚಿಂತನೆ ಮಾಡಬೇಕು, ರೂಪಗಳ ಚಿಂತನೆ ಮಾಡಬೇಕು ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೇಶವಾದ 24 ಹೆಸರು ಗೊತ್ತಿರುತ್ತೆ, ಅದನ್ನೇ ಉಲ್ಟಾದಿಂದ ಹೇಳ್ಕೊರಿ ಅಷ್ಟೇ. ಫ್ರೀ ಇದ್ದಾಗ ನೀವು ಉಲ್ಟಾ ಶ್ರೀಕೃಷ್ಣನಿಂದ ಮತ್ತು ಪುನಃ ಹಿಂದೆ ಬನ್ನಿ ಅಷ್ಟೇ. ಅಷ್ಟು ಚಿಂತನೆ ಮಾಡಿದರೆ ಸಾಕು, ಬರ್ತಾ ನಮಗೆ ಜ್ಞಾನ ವೃದ್ಧಿ ಆಗುತ್ತೆ ಅಂತ. ಅಲ್ಲ, ನಮಗೆ ಅರ್ಥಾನುಸಂಧಾನ ಇಲ್ಲ, ಏನೂ ಇಲ್ಲ, ನಾವು ಹೇಳ್ತಕ್ಕಂಥದ್ದು ಹೆಂಗೆ ಸರಿ? ಯಾವುದಾದ್ರೂ ವಿಷಯದ ಬಗ್ಗೆ ನಮಗೆ ಜ್ಞಾನ ಇತ್ತು ಅಂತಂದರೆ ಅದ್ರ ಬಗ್ಗೆ ನಾವು ನಿರಂತರವಾಗಿ ಮನನ ಮಾಡ್ತಾ ಇದ್ದರೆ ನಾವು ಉಪಯೋಗ ಇದೆ. ಏನೂ ಇಲ್ಲ, ಅದರಿಂದ ಹೆಂಗೆ ಮಾಡೋದು, ಇದನ್ನು ಸರಿ ಅಲ್ಲಲ್ಲ ಅಂತ ಆಕ್ಷೇಪ ಬಂದರೆ ಒಂದು ಸುಂದರ ಕತೆ ಹೇಳ್ತಾರೆ. ಏನು ಅಂತಂದರೆ, ಒಬ್ಬ ಕಳ್ಳ, ಮಹಾಭಯಂಕರ ಚೋರ ಅವನು. ಎಂತೆಂಥದೋ ಕಳ್ಳತನ ಮಾಡಿದರೂ ಸಿಕ್ಕೇ ಬಿದ್ದಿರಲ್ಲ ಅವನು. ಎಂಥವ್ರಿಗೂ ಕೂಡ ಹಣೆ ಬರ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ರಾಜನ ಮನೆಗೆ ಎಲ್ಲ ಕಡೆ ಕೈ ಹಾಕಿ ನಾನು ಜಯವನ್ನು ಪಡೆದಿದ್ದೀನಿ, ಈ ಸತಿ ರಾಜನ ಮನೆಯಲ್ಲೇ ನಾನು ಕಳ್ಳತನ ಮಾಡಬೇಕು, ಕನ್ನ ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ರಾಜನ ಅರಮನೆಗೆ ಹೋಗ್ತಾನೆ. ಹೋಗಿ ಆ ಖಜಾನೆಯ ಬೀಗವನ್ನು ಹೊಡಿತಾನೆ. ರಾತ್ರಿ ಹೊಡೆದು ಒಳಗಿನ ಆಭರಣ ಸಾಮಗ್ರಿಗಳನ್ನೆಲ್ಲ ಯಾರೂ ಸೈನಿಕರಿಲ್ಲ ಅಂತ ನೋಡಿ ಅವನು ಖಚಿತಪಡಿಸ್ಕೊಂಡು ಎಲ್ಲ ಹೊತ್ಕೊಂಡು ಬರ್ತಾನೆ. ಬರೋವಾಗ ಆ ದಟ್ಟ ರಾತ್ರಿಯಲ್ಲಿ ಏನೋ ಒಂದು ತೊಂದರೆಯಾಗಿ ಎಡು ಬಿದ್ದುಬಿಡ್ತಾನೆ. ಆ ಆಭರಣಗಳ ಮೂಟೆಯನ್ನು ಹೊತ್ಕೊಂಡು ಎಡು ಬಿದ್ದಾಗ ಅದರ ಶಬ್ದ ಕೇಳಿ ಸೈನಿಕರಿಗೆ ಎಚ್ಚರ ಆಗಿ ಬರ್ತಾರೆ. ಅವನ್ನ ಹಿಂದೆನೇ ಹಿಂಬಾಲಿಸ್ಕೊಂಡು ಬರ್ತಾರೆ. ಓಡ್ತಾ ಬರ್ತಾನೆ. ಓಡ್ತಾ ಬರೋವಾಗ ಹಿಂದೆನೇ ಹಿಂಬಾಲಿಸ್ಕೊಂಡು ಬರ್ತಾರೆ. ನೇರವಾಗಿ ಹೋದಾಗ ಯಾವುದೋ ಒಂದು ಚಿಕ್ಕ ಗುಡಿಸಲಿರುತ್ತೆ. ಗುಡಿಸಲು ಅದರ ಪಕ್ಕದಲ್ಲೇ ಒಂದು ದೊಡ್ಡ ಆಲದ ಗಿಡ ಇರುತ್ತೆ. ನೇರವಾಗಿ ನೋಡ್ತಾನೆ, ಸುತ್ತಮುತ್ತ ನೋಡ್ತಾನೆ, ಇನ್ನೂ ಅವ್ರು ದೂರದಲ್ಲಿ ಬರೋದು ಕಾಣ್ತಿರುತ್ತೆ. ನೇರ ಹೋಗಿ ಅಲ್ಲಿ ಆಭರಣಗಳನ್ನು ಬಿಸಾಕ್ಬಿಡ್ತಾನೆ. ಒಂದು ಯಾವುದೋ ಒಂದು ಮೂಲೆಯಲ್ಲಿ ಆಭರಣಕ್ಕೆ ಬಿಸಾಕ್ಬಿಟ್ಟು ನೇರವಾಗಿ ಒಳಗೆ ಹೋಗ್ತಾನೆ. ಆ ಗುಡಿಸಲೊಳಗೆ ಹೋದರೆ ಏನೂ ಇರಲ್ಲ. ಅಲ್ಲಿ ಯಾವೊಂದೆರಡು ಕಾವಿ ಬಟ್ಟೆ ಬಿದ್ದಿರುತ್ತೆ. ಯಾರೊಬ್ಬರು ಯತಿಗಳು, ಯಾರೊಬ್ಬರು ಋಷಿಗಳು ಅಲ್ಲಿದ್ದು ಅನುಷ್ಠಾನ ಮಾಡಿ ಹೊರಟೋಗಿರ್ತಕ್ಕಂಥ ಜಾಗ. ಏನು 2 ಹರಕು ಬಟ್ಟೆ ಬಿದ್ದಿರುತ್ತೆ, ಕಾವಿ ಬಟ್ಟೆಗಳು. ನೇರವಾಗಿ ಸರ ಅಂತ ತನ್ನ ಬಿಟ್ಟೆ ತೆಗೆದು ಬಿಚ್ಚಿ ಹಾಕಿ ಆ ಬಟ್ಟೆನ ಉಟ್ಕೊಂಡ್ಬಿಡ್ತಾನೆ. ಒಂದು ಕೆಳಗೆ ಉಟ್ಕೊಂಡು ಒಂದು ತಲೆ ಮೇಲೆ ಉಟ್ಕೊಂಡು ಬಂದು ಆ ಆಲದ ಗಿಡದ ಕೆಳಗೆ ಕೂತ್ಬಿಡ್ತಾನೆ. ಕೂತ್ಕೊಂಡು ಓಂ ನಮೋ ನಾರಾಯಣ ಅಂತ ಇನ್ನೇನೋ ಒಟ್ಟು ಜಪ ಗಿಪ ಮಾಡ್ತಾ ಕೂತ್ಬಿಡ್ತಾನೆ. ಇವರು ಸೈನಿಕರು ಜೋರಾಗಿ ಏದುಸಿರು ಬಿಡ್ತಾ ಬಂದು, ಅಲ್ಲ ಸ್ವಾಮಿ, ಇಲ್ಲೊಬ್ಬ ಕಳ್ಳವನ್ನು ನೋಡಿದ್ರಾ ನೀವು ಅಂತ ಕೇಳ್ತಾನೆ. ಇವನಿಗೆ ಮನಸ್ಸಲ್ಲಿ ಅಳಕು, ಅಯ್ಯೋ ನನಗೆ ಗೊತ್ತಾದ್ರೆ ಏನಾಗುತ್ತೆ, ನನಗೆ ಗೊತ್ತಾದ್ರೆ ನಾನು ಹಿಡ್ಕೊಂಡು ಹೋಗ್ತಾರೆ ಅಲ್ಲ ಅಂಥೇಳಿ ಅವನಿಗೆ ಅಳಕು ಮನಸ್ಸಲ್ಲಿ. ಅವನು ಹೇಳ್ತಾನೆ, ಇಲ್ಲ ನಾನು ನೋಡಲಿಲ್ಲ, ಆದರೆ ಯಾರೋ ಒಬ್ಬನು ಬಂದು ಇಲ್ಲಿ ಏನೋ ಒಂದು ಬಿಸಾಕ್ ಹೋದ, ಅದನ್ನು ಶಬ್ದ ಕೇಳಿಸ್ತು ಅಷ್ಟೇ, ಆ ಕಡೆ ಬಿದ್ದಿರ್ಬೋದು ನೋಡ್ರಿ ಅಂತ ಹೇಳಿ ಕಳಿಸ್ತಾರೆ. ಅವ್ರು ಆಯಿತು ಅಂಥೇಳಿ ಹೋಗಿ ನೋಡ್ತಾರೆ, ಅಲ್ಲೇ ಆಭರಣ ಇರ್ತೀವಿ, ಇವನೇ ಒಗ್ದಿರೋ ಆಭರಣ. ಸುಳ್ಳು ಅವ್ರಿಗೆ ಹೇಳಿ ಅವರಿನ ರಕ್ಷಣೆ ತಾನು ಪಾರಾಗಬೇಕು ಅಂತ ಹೇಳಿ ಅಲ್ಲಿ ಬಿದ್ದಿರುತ್ತೆ ಅಂತ ಹೇಳೋಗ್ತಾನೆ. ಅವ್ರು ಹೋಗ್ತಾರೆ, ಆಭರಣಗಳು ಸಿಗುತ್ತೆ. ಆಹಾ ಮಹಾಮುನಿಗಳು, ನೀವು ಆಭರಣ ತಂದು ಕೊಟ್ಬಿಟ್ರಿ ನಮಗೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿ ನೇರವಾಗಿ ರಾಜನ ಹತ್ರ ಹೇಳ್ತಾರೆ. ರಾಜ, ಹೀಗೀಗೆ ನಾವು ಹೋಗಿದ್ವಿ, ಕಳ್ಳ ಎಲ್ಲೋ ಹೋದ ಗೊತ್ತಿಲ್ಲ, ಆದರೆ ಇವ್ರನ್ನ ಕಂಡು ನೋಡಿ ಅವನು ಬಿಸಾಕೋಗ್ಬಿಟ್ಟು ಆಭರಣ, ಆದ್ದರಿಂದ ನಮಗೆ ಆಭರಣ ಇದೆ ಅಂತ ತೋರಿಸಿದವ್ರು ಇದೇ ಋಷಿಗಳು, ಆದ್ದರಿಂದ ನಮಗೆ ಆಭರಣ ತೋರಿಸಿದವು ಇವರೇ ಮಹಾನುಭಾವರು ಅಂತ. ರಾಜ ಎಲ್ಲಿ ಹಿಡಿದುಕೊಟ್ಟು ರಾಜರಿಗೆ ಹಿಡ್ಕೊಡ್ತಾರೋ ಅಂತ ಹೇಳಿ ಕಳ್ತನ ಮಾಡಿದ್ರು. ಅಷ್ಟೆಲ್ಲ ದುಡ್ಡು ತಂದೆ, ಬಂಗಾರ ತಂದೆ, ಸುಖವಾಗಿ ಬದುಕಲಿಕ್ಕೆ ನನಗೆ ಆಗಲಿಲ್ಲ. ಆದರೆ ಇವತ್ತು ಒಂದೇ ದಿವಸ ನೋಡ್ರಿ
ನಾನು ಈ ಸನ್ಯಾಸಿ ವೇಷ ಹಾಕ್ಕೊಂಡು ಕೂತೆ, ಯತಿ ವೇಷ ಹಾಕ್ಕೊಂಡು ಕೂತೆ, ಬರೀ ಯತಿ ವೇಷ ಹಾಕ್ಕೊಂಡು ಕೂತಿದ್ದಕ್ಕೆ ಇಷ್ಟು ನಂಗೆ ಸನ್ಮಾನ ದೊರೀತು, ಇನ್ನು ನಾನು ಜನ್ಮ ಪೂರ್ತಿನೂ ಒಬ್ಬ ಯತಿ ಆದರೆ ನನ್ನ ಜನ್ಮ ಹೇಗಿರ್ಬೋದು, ನನ್ನ ಮುಂದಿನ ಜೀವನ ಹೇಗೆ ಸಾಗಬಹುದು ಅಂಥೇಳಿ ಅವನು ಕೊನೆಗೆ ಸನ್ಯಾಸಿನೇ ಆಗಿಬಿಡ್ತಾನಂತೆ. ತನ್ನ ಚೋರವೃತ್ತಿನೇ ಬಿಟ್ಟು ಸನ್ಯಾಸಿನೇ ಆಗಿಬಿಡ್ತಾನಂತೆ. ಹೀಗೆ ಈ ಕಥೆಯಿಂದ ತಿಳ್ಕೊಳ್ಳೋ ನೀತಿ ಏನು ನಾವು ಅಂತಂದರೆ, ಸ್ಟಾರ್ಟಿಂಗ್ ಒಂದು ಕೆಲವೊಮ್ಮೆ ಹೇಳ್ಬೇಕಂದ್ರೆ ಅಯ್ಯೋ ಏನು ನಾರಾಯಣ ಅಂತ ಹೇಳಬೇಕು, ಮಾಧವ ಅಂತ ಹೇಳಬೇಕು, ಅದನ್ನು ನಿರಂತರ ಹೇಳ್ತಾ ಇದ್ರೆ ಏನು ಅಲ್ಲ ಇಷ್ಟು ದಿವಸದಿಂದ ಹೇಳ್ತಾ ಇದ್ವಿ, ಇದರ ಅರ್ಥ ಏನಿರಬಹುದು ಅಂತ ಸಣ್ಣದಾಗಿ ಕುತೂಹಲ ಹುಟ್ಟುತ್ತೆ ಮನಸ್ಸಲ್ಲಿ. 4 ಜನ ಏನೇನು ಹೇಳ್ತಾರೆ ನಾವು ಕೇಳೋಣ ಬಿಡ್ರಿ ಅಂತ ಹೇಳಿ ಸ್ವಲ್ಪ ಮೆಲ್ಲಕ್ಕೆ ವಯಸ್ಸಾದ ಹಾಗೆ ಆಸಕ್ತಿ ಬರ್ತದೆ. ಬಂದು ಯಾರೊಬ್ಬರದ್ದು ಪಂಡಿತರ ಹತ್ರ ಹೋಗ್ತೀವಿ, ಆಚಾರ ಹತ್ರ ಹೋಗ್ತೀವಿ, ಆಚಾರ್ಯ ಹಿಂಗೆ ನಾನು ದಿವಸ ಹೇಳ್ತಿದ್ದೆ, ಇದ್ರ ಅರ್ಥನೇ ಏನು ಅಂತ ಗೊತ್ತಿಲ್ಲಲ್ಲ ನಮಗೆ ಅಂತ ಹೇಳಿ ಆಯಿತು ಅಂತಂದು ಯಾವುದೋ 1-2 ಅರ್ಥ ಹೇಳ್ತಾರೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಅಯ್ಯೋ ಇಂಥ ಅರ್ಥ ಇರೋ ಶಬ್ದವನ್ನು ನಾವು ದಿನನಿತ್ಯ ಉಚ್ಚಾರಣೆ ಮಾಡ್ತಾ ಇದ್ದೀವ ಅಂತ ಆಯಿತು ಅಂಥೇಳಿ ಪುನಃ ಮರುದಿವಸದಿಂದ ಬರಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಯಾವುದೇ ವಿಧದಿಂದಲಾದರೂ ಕೂಡ ಭಗವಂತನ ನಾಮೋಚ್ಚಾರಣೆ ಮಾಡಿದ್ರೆ ಕ್ರಮೇಣ ನಮಗೆ ಅಭಿರುಚಿ ಹುಟ್ಟುತ್ತೆ. ಯಾವುದೇ ಆಗಲಿ ನೇರವಾಗಿ ಹೋಗೋದಿಲ್ಲ. ಒಬ್ಬ ತಾಯಿ ಔಷಧಿ ಕೊಡಬೇಕಾದ್ರೂ ಕೂಡ ನಮಗೆ ಸ್ವಲ್ಪ ಸಿಹಿ ಬೆಲ್ಲವನ್ನು ಬಾಯಲ್ಲಿಟ್ಟು ಆಮೇಲೆ ಕಹಿಯಾದ ಔಷಧಿ ಕೊಡ್ತಾಳೆ. ಹಾಗೆ ಮೊದಲು ನಾವು ನಾಮೋಚ್ಚಾರಣೆಯನ್ನು ಮಾಡಿ ಪುನಃ ನಂತರ ಕ್ರಮೇಣ ಅದರ ಮಹತ್ವವನ್ನು ತಿಳ್ಕೊಳ್ಬೇಕು ಅಂಥೇಳಿ ಹೀಗೆ ಅದನ್ನೇ ಶುಕ್ರಾಚಾರ್ಯ ಹತ್ರ ಬಿಡ್ತಿದ್ದಾರೆ. ಗುಣರೂಪ ವ್ಯಾಪಾರ ಪ್ರಕ್ರಿಯೆ ತಿಳಿಸೋ ಪ್ರತಿದಿನ ಅಂತ. ಅಂತಹ ಭಗವಂತನ ರೂಪ ವ್ಯಾಪಾರಗಳ ದಶಾವತಾರಾದಿ ರೂಪಗಳ ಚಿಂತನೆಯನ್ನು ನೀನು ತಿಳಿಸು ಅಂಥೇಳಿ. ಇಲ್ಲಿ ಶುಕ್ರಾಚಾರ್ಯರ ಬಗ್ಗೆ ಯಾಕೆ ಪ್ರಾರ್ಥನೆ ಮಾಡಬೇಕು? ಸಾಮಾನ್ಯ ಎಲ್ಲರಿಗೂ ಬರ್ತಕ್ಕಂಥ ಆಕ್ಷೇಪ ಏನು ಅಂತಂದರೆ, ದೈತ್ಯರ ಪಕ್ಷಪಾತ ಮಾಡ್ತಾರೆ, ಯಾವಾಗಲೂ ದೇವತೆಗಳ ವಿರೋಧವನ್ನು ಮಾಡ್ತಾರೆ. ಅಂಥವ್ರಿಗೆ ನಾವು ಯಾಕೆ ಪೂಜೆ ಮಾಡಬೇಕು, ಯಾಕೆ ಅವ್ರನ್ನ ಉಪಾಸನೆ ಮಾಡಬೇಕು? ನಮ್ಮ ವಿರೋಧಿಗಳಲ್ವ, ಯಾಕೆ ನಾವು ಪೂಜೆ ಮಾಡೋ ದೇವತೆಗಳ ವಿರುದ್ಧವಾಗಿ ಅವರು ಮೈಂಡ್ ಸೆಟ್ ಮಾಡ್ತಾರೆ ದೈತ್ಯರಿಗೆ. ಆದ್ದರಿಂದ ನಾವು ಯಾಕೆ ಉಪಾಸನೆ ಮಾಡಬೇಕು ಶುಕ್ರಾಚಾರ್ಯನ ಅಂತಂದರೆ, ಶುಕ್ರಾಚಾರ್ಯರ ಸ್ವರೂಪ ಕರ್ಮಜ ದೇವತೆಯ ಸ್ವರೂಪ ಅಂತ. ಅಂದರೆ ಅನೇಕ ಕರ್ಮಗಳನ್ನು ಮಾಡಿ ಆ ದೇವತಾ ಪದವಿಯ ಪಟ್ಟಕ್ಕೇರಿದವರು. ಅಂಥವರನ್ನು ನಾವು ಉಪಾಸನೆ ಮಾಡಿದರೆ ನಮ್ಮ ಪ್ರಾರಬ್ಧಾದಿ ಕರ್ಮಗಳು ಕಳಿತವಂತೆ. ಯಾಕೆ ಶುಕ್ರಾಚಾರ್ಯ ಹಾಗೆ ದೇವತೆಗಳ ವಿರುದ್ಧವಾಗಿ ಅವರು ಮೈಂಡ್ ಸೆಟ್ ಮಾಡ್ತಾ ಇದ್ದಾರೆ? ದೇವತೆಗಳಿಗೆ ಯಾಕೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಅಂತಂದರೆ, ಅದು ಭಗವಂತನ ಆಜ್ಞೆ ಅಂತ. ಶುಕ್ರಾಚಾರ್ಯಗೆ ಭಗವಂತ ಆಜ್ಞೆ ಮಾಡ್ತಾರಂತೆ. ಯಾಕೆ ಅಂದರೆ ಅವರವ್ರ ಸ್ವರೂಪಕ್ಕೆ ಏನು ಬೇಕೋ ಅದನ್ನು ಅವ್ರಿಗೆ ತಲುಪಿಸಿದ್ರೆ ಕರೆಕ್ಟ್ ಆಗುತ್ತೆ. ಒಂದು ಮಗುಗೇನು ಬೇಕು, ಒಂದು ಚಿಕ್ಕ ಆಟ ಸಾಮಾನು ಬೇಕು, ಒಬ್ಬರಿಗೆ ಇನ್ನೊಬ್ಬರಿಗೆ ಏನು ಬೇಕೋ ಅದು ಕೊಡಬೇಕು. ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಯೋಗ್ಯತೆಗೆ ಅನುಗುಣವಾಗಿ ಕೊಡಬೇಕು. ಹೋಗಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದು ನಮ್ಮ ತಪ್ಪಾಗುತ್ತೆ. ಹಾಗೆ ದೈತ್ಯರಿಗೆ ಯೋಗ್ಯವಾಗಿರ್ತಕ್ಕಂತಹ ಗತಿ ಅಂದ್ರೇನು? ಭಗವಂತನ ದ್ವೇಷ ಮಾಡ್ತಕ್ಕಂಥದ್ದು. ದ್ವೇಷವನ್ನು ಮಾಡಿದರೆ ಅವ್ರಿಗೆ ಯೋಗ್ಯ ಗತಿ ಯಾವುದು? ಅಂಧಂತಮಸ್ಸು ಸಿಗಬೇಕು ಅಂತಂದರೆ ಅದಕ್ಕೆ ದಾರಿ ತೋರಿಸೋಬ್ರು ಇರಬೇಕು. ಯಾರು ಅಂತಂದರೆ ಶುಕ್ರಾಚಾರ್ಯ ಅಂತ. ಅಂದರೆ ಶುಕ್ರಾಚಾರ್ಯ ದುಷ್ಟರಲ್ಲ, ಭಗವಂತನ ಪ್ರೇರಣೆ ಆ ಶುಕ್ರಾಚಾರ್ಯರಿಗಾಗಿ ಶುಕ್ರಾಚಾರ್ಯರು ಆ ದೈತ್ಯರಿಗೆ ದಾರಿ ತೋರಿಸ್ತಾರಂತೆ. ಒಂದು ಗ್ರಂಥವನ್ನು ಬರೆದಿದ್ದಾರೆ, ಶುಕ್ರ ನೀತಿ ಅಂತ. ಆ ಗ್ರಂಥದ ವಿಚಾರಗಳನ್ನೆಲ್ಲ ದೈತ್ಯರ ಅಧ್ಯಯನ ಮಾಡಿ, ಭಗವಂತನ ದ್ವೇಷ ಹೆಂಗೆ ಮಾಡಬೇಕು, ಈ ಥರನೂ ಮಾಡ್ಬೋದಾ ಅಂಥೇಳಿ ಆ ಗ್ರಂಥದ ಅಧ್ಯಯನದಿಂದ ತಿಳ್ಕೊಂಡು ಅನೇಕ ವಿಧವಾಗಿ ಹರಿಭಕ್ತರಲ್ಲಿ ದ್ವೇಷ ಮಾಡಿ ತಮಗೆ ಯೋಗ್ಯವಾಗಿರ್ತಕ್ಕಂತಹ ಗತಿಯನ್ನು ಹೊಂದತಕ್ಕಂಥವರು ಆ ದೈತ್ಯರು. ಅದರಿಂದಾಗಿ ದೈತ್ಯರಿಗೆ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರು ನಮಗೇನು ಮಾಡೋ ನೀನು ಅಂತಂದರೆ, ಆ ದೈತ್ಯರಿಗೆ ಕೊಟ್ಟ ಹಾಗೆ ದುಷ್ಟಬುದ್ಧಿ ಕೊಡಬೇಡ, ನಮಗೆ ಸದ್ಬುದ್ಧಿ ಕೊಡು ಅಂಥೇಳಿ ದಾಸರಾಯರು ವಿಶೇಷವಾಗಿ ಶುಕ್ರಾಚಾರ್ಯನ ಪ್ರಾರ್ಥನೆ ಮಾಡಿ ಮುಂದೆ ಶನಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಅಂದರೆ, ತರಣಿ ನಂದನ ಶನೈಶ್ಚರ ನಿನ್ನ ಪಾದಾಬ್ಜ ಕೆರಗಿ ಭಿನ್ನೈಪೆ ಬಹುಜನ್ಮ ಎರಗಿ ಭಿನ್ನೈಪೆ ಬಹುಜನ್ಮ ಕೃತ ಪಾಪ ಪರಿಹಾರ ಮಾಡಿ ಸುಖವೀಯೋ. ತರಣಿನಂದನ ನಿನ್ನ ಪಾದಾಬ್ಜ ಕೆರಗಿ ಬಹುಜನ್ಮ ಕೃತ ಪಾಪ ಪರಿಹಾರ ಮಾಡಿ ಸುಖವೀಯೋ ಅಂತ. ನಿನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತೀನಿ, ಅನೇಕ ಜನ್ಮಗಳ ಅನೇಕ ಪಾಪ ಮಾಡಿದ್ದೀನಿ, ಅದನ್ನು ಪರಿಹಾರ ಮಾಡು ಅಂತ. ಶನಿ ಅಂತಂದರೆ ಮಂದಿ ಇವತ್ತಿಗೂ ನವಗ್ರಹಗಳಲ್ಲಿ ಭಾಳ ಭಯಪಡ್ತಕ್ಕಂಥದ್ದು ಶನಿಗಂತ. ಶನಿ ಇವನೇನು ಶನಿ ಬಂದ ಮಾರಾಯ ಅಂತ ಹೇಳ್ತಾರೆ. ಯಾರಾದ್ರೂ ಏನೋ ತಂದುಬಿಟ್ರೆ, ಇವ್ನು ಯಾವ ಶನಿ ಮಾರಾಯ ನಮ್ಗೆ ಕಂಡುಬಿಟ್ಟ, ಇವನು ಶನಿ ಕೂತ್ಬಿಟ್ಟಿದ್ದಾನೆ, ಯಾವುದೇ ಒಬ್ಬ ಕೆಲಸ ಆಗಬೇಕಾಗಿರುತ್ತೆ, ಪಾಪ ಅವ್ರು ನಿರಂತರ ಕೇಳ್ತಿರ್ತಾರೆ. ನಾವು ನೋಡಿದ್ರೆ ಅವ್ರಿಗೆ ಏನು ಶನಿ ಬಂದ್ಬಿಟ್ಟಿದ್ದಾನೆ ಅಂತ ಮಾತಿಗೂ ಶನಿಯನ್ನು ನಾವು ಎತ್ತಿ ತೋರಿಸ್ತೀವಿ. ಅಂದರೆ ಶನಿ ಎಂಬುವನು ನಮಗೆ ತೊಂದರೆ ಮಾಡ್ತಕ್ಕಂಥದ್ದೇ ಅಂತಂದರೆ ತಪ್ಪಲ್ಲ ಅಂತ. ಯಾಕೆ ಅಂತಂದರೆ ಶನಿದ ಕೆಲಸ ಏನು ಅಂತಂದರೆ, ಆ ನವಗ್ರಹಗಳಲ್ಲಿ ಎಲ್ಲರೂ ಅಂದರೆ ಅವರವರ ಗಮನ, ಅಂದರೆ ಹೇಗೆ ಒಬ್ಬೊಬ್ಬರ ರಾಶಿಯಲ್ಲಿ ಮನುಷ್ಯನ ರಾಶಿಯಲ್ಲಿ ಅವ್ರು ಹೇಗೆ ಚಲಿಸ್ತಾರೆ ಅಂತ, ಒಬ್ಬರು 2 ವರ್ಷ, ಒಬ್ಬರು ಇಷ್ಟು ತಿಂಗಳು ಅಂತೆಲ್ಲ ಹಾಗೆ ಚಲನೆ ಇದೆ. ಹಾಗೆ ಶನಿಗೆ ಮಾತ್ರ 7.5 ವರ್ಷ 7.5 ಅಷ್ಟು ಸಂಚಾರ ಅಂತ. ಅಧಿಕ ಕಾಲ ಸಂಚಾರ ಶನಿಗೆ ಯಾಕೆ ಹೇಳಿದರು ಅಂತಂದರೆ,
ಹರಿಗುರುಗಳರ್ಚಿಸಿದ ಪಾಪಾತ್ಮರನ್ನು ಶಿಕ್ಷಿಸಲೋಸುಗ ಶನೈಶ್ಚರನ್ನಿಸಿ ದುಷ್ಫಲಗಳಿವೆ ಅಂತ ಜಗನ್ನಾಥದಾಸರಾಯರೇ ಹರಿಕತಾಮೃತಸಾರದಲ್ಲಿ ಹೇಳ್ತಾರೆ. ಅಂದರೆ ನೀನು ಎಂಥವ್ರಿಗೆ ತಲೆ ಮೇಲೆ ಕೂಡ್ತಿದ್ದೆ ನೀನು ಅಂತಂದರೆ, ಯಾರು ಭಗವಂತನನ್ನು ಪೂಜೆ ಮಾಡಲು ಅಂಥವ್ರ ತಲೆ ಮೇಲೆ ಕೂತು ಮಾತ್ರ ಅವ್ರಿಗೆ ದುಃಖ ಕೊಡ್ತೀವಿ. ಯಾಕೆಂದರೆ ಯಾರಿಗೇ ಆಗಲಿ ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೋಡೋದು ಅಂತಾರಲ್ಲ, ಹಾಗೆ ಸಂಕಟ ಬಂದಾಗ ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಮಗೆ ತಲೆ ಮೇಲೆ ಶನಿ ಕೂತನಂತ ಕೂತಾದ್ರೆ ಅವತ್ತು ಭೂಗಲು ಶುರು ಆಗ್ತದೆ ಮನಸ್ಸಲ್ಲಿ. ಅಯ್ಯೋ ಶನಿ ಬಂದು ಕೂತ್ಬಿಡೆ ಜಾತಕದಲ್ಲಿ ಇನ್ಮೇಲೆ ಏನು ಶುರು ಆಗುತ್ತೋ, ಏನು ಪಾಲನೆ ಮಾಡಬೇಕು ಅಂಥೇಳಿ ಅವತ್ತು ಜ್ಯೋತಿಷಿಗಳ ಹತ್ರ ಆಚಾರ ಹತ್ರ ಮೊರೆ ಹೋಗ್ತೀವಿ. ಅಂದರೆ ಅದಕ್ಕೆ ಕಾರಣ ಏನು? ಭಗವಂತನ ಉಪಾಸನೆ ನಿತ್ಯ ನಿರಂತರ ನಮಗೆ ಕೊಡ್ತೀವಿ. ಆದ್ದರಿಂದಾಗಿ ಅದರ ಭಯದಿಂದಲಾದರೂ ನಾವು ನಿನ್ನ ಭಗವಂತನ ಉಪಾಸನೆಯನ್ನು ಮಾಡ್ತೀವಿ ಅಂಥೇಳಿ ಶನಿಯಲ್ಲಿ ಶನೈಶ್ಚರ ಅಂತರ್ಗತನಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಗೆ ನರಸಿಂಹರ ಉಪಾಸನೆಯನ್ನು ಮಾಡ್ತೀವಿ ಅಂಥೇಳಿ ಹೀಗೆ ಅನೇಕ ವಿಧವಾಗಿ ಶನಿ ನಮಗೆ ಒಳ್ಳೆಯದೇ ಮಾಡ್ತಕ್ಕಂಥವನು. ಯಾಕೆಂದರೆ ಅವನು ಸ್ವಲ್ಪ ತಲೆ ಮೇಲೆ ಕೂತರಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ, ಅದರಿಂದಾದರೂ ಪುಣ್ಯ ಬರುತ್ತೆ ಅನ್ನೋ ಉದ್ದೇಶದಿಂದ ಯಾರೂ ಶನಿಯನ್ನು ತೆಗೊಳ್ಬಾರದು. ಈ ಕಾರಣ ಇಟ್ಕೊಂಡು ಮನಸ್ಸಲ್ಲಿ ಚಿಂತನೆ ಮಾಡಿ ಶನಿ ನಮ್ಮ ರಾಶಿಯಲ್ಲಿ ಬಂದಾಗ ವಿಶಿಷ್ಟವಾಗಿ ಭಗವತ್ ಪೂಜೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬತಕ್ಕಂತಹ ಒಂದು ವಿಶೇಷವಾದ ಉದ್ದೇಶ ಇಟ್ಕೊಂಡು ದಾಸರಾಯರು ಹೀಗೆ ಶನಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನಂತರ ರಾಹುಕೇತುಗಳ ವರ್ಣನೆ ಮಾಡಲಿಲ್ಲ ದಾಸರಾಯರು. ಯಾಕೆ ಅಂತಂದರೆ ಅವರು ಛಾಯಾಗ್ರಹ ಅಂತಂದರೆ ಒಬ್ಬೊಬ್ಬರ ಥರನೇ ಅಂತ. ಈ ನವಗ್ರಹಗಳಲ್ಲಿ ಆ ಕುಜನಿಗೆ ಹೇಳುವಾಗ ಕುಜನಂತೆ ರಾಹು ಅಂತ, ಹಾಗೆ ಕೇತುವಿನಂತೆ ಇನ್ನೊಬ್ಬರು ಅಂತ ಹೇಳಿ ಹೀಗೆ ಅವರಿಬ್ಬರು ಥರನೇ ಇವರನ್ನು ಉಪಾಸನೆ ಮಾಡಿದರೆ ನಮಗೆ ಯಾವುದೇ ತೊಂದರೆ ಬರಲ್ಲ ಅಂತ. ಅಂಗಾರಕನ ಉಪಾಸನೆ ಮಾಡಿದರೆ ರಾಹು ನಮ್ಮ ಜಾತಕದಲ್ಲಿ ಬಂದು ಏನು ತೊಂದರೆ ಮಾಡ್ತಾನೆ ಆ ತೊಂದರೆ ನಮಗೆ ಬರೋದಿಲ್ಲ. ಕೇತು ಬಂದಾಗ ಏನು ಮಾಡಬೇಕು ಅಂದ್ರೆ ಕೇತುವಿಗೆ ಇನ್ನೊಬ್ಬ ದೇವತೆಯನ್ನು ಹೇಳಿದ್ದಾರೆ, ಶುಕ್ರನೋ ಅಂತ ಯಾರೋ, ಅವರನ್ನು ಉಪಾಸನೆ ಮಾಡಿದರೆ ಕೇತು ಏನು ತೊಂದರೆ ಮಾಡ್ತಾನೆ ಅದನ್ನೇನು ಮಾಡೋದಿಲ್ಲ ಅಂಥೇಳಿ ಹೀಗೆ ದಾಸರಾಯರು ನವಗ್ರಹಗಳ ಉಪಾಸನೆಯನ್ನು ಮಾಡಿ ಮುಂದೆ ತುಳಸಿ ದೇವಿಯ ವರ್ಣನೆಗೆ ಬರ್ತಾ ಇದ್ದಾರೆ. ಜಲಜಾಕ್ಷ ನಮಲ ಕಜ್ಜಲ ಬಿಂದು ಪೀಯೂಷ ಕಲಶದಲ್ಲಿ ಬೀಳೆ ಜನಿಸಿದಿ, ಕಲಶದಲ್ಲಿ ಬೀಳೆ ಜನಿಸಿ ಹರಿಯಿಂದ ಶ್ರೀ ತುಳಸಿ ನೀನೆಂದು ಕರೆಸಿದಿ. ಆ ಸಂಕ್ಷಿಪ್ತವಾಗಿ ದಾಸರಾಯರು ಇದರಲ್ಲಿ ತುಳಸೀದೇವಿಯ ಜನ್ಮ ವೃತ್ತಾಂತವನ್ನೇ ನಿರೂಪಣೆ ಮಾಡಿಬಿಡ್ತಾರೆ ನಮಗೆ. ಹೇಗೆ ಅಂತಂದರೆ, ಜಲಜಾಕ್ಷ ನಮಲ ಕಜ್ಜಲಬಿಂದು ಪೀಯೂಷ ಕಲಶದಲ್ಲಿ ಬೀಳೆ ಜನಿಸಿದೆ, ಜನಿಸಿ ಹರಿಯಿಂದ ತುಳಸಿ ಅಂತ ಕರೆಸ್ಕೊಂಡೆ ನೀನು ಅಂತ. ಆ ತುಳಸಿಯ ಉದ್ಭವ ಆಗಿದ್ದು ಹೇಗೆ ಅಂತ ವಿಚಾರಣೆ ಮಾಡುವಾಗ ಸ್ಕಂದ ಪುರಾಣದಲ್ಲಿ ಈ ವಿಚಾರ ಬರುತ್ತೆ. ಇಬ್ಬರು ಒಂದು ಕಥೆ ಬರ್ತದೆ, ಹರಿಮೇಧ ಸುಮೇಧ ಅಂತ ಇಬ್ಬರು ಬ್ರಾಹ್ಮಣರು ಕಾಶ್ಮೀರದ ಅಲ್ಲಿ ನಿತ್ಯ ನಿರಂತರ ಭಗವದುಪಾಸನೆಯಲ್ಲಿ ನಿರತರಾಗಿರ್ತಕ್ಕಂತಹ ಬ್ರಾಹ್ಮಣರು ತಾವು ಕಾಶ್ಮೀರದಿಂದ ಬದರಿಯವರೆಗೆ ಆಸೇತು ಹಿಮಾಚಲದವರೆಗೆ ನಾವೇನು ಮಾಡಬೇಕು, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿ ದೇಹವನ್ನು ಪಾವನ ಮಾಡಬೇಕು, ಪಾವನಗೊಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಂಚಾರಕ್ಕೆ ಹೋಗುವಾಗ ಒಂದು ಕಡೆ ಹೀಗೆ ಇಬ್ಬರು ಸದ್ಬ್ರಾಹ್ಮಣರು ಸತ್ಶಾಸ್ತ್ರಗಳ ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೀಗೆ ಸಂಚಾರ ಮಾಡಿ ಮುಂದೆ ಹೋಗುವಾಗ ಮಧ್ಯದಲ್ಲಿ ಒಂದು ತುಳಸಿ ವನ ಸಿಗ್ತದೆ. ಒಟ್ಟೊಟ್ಟಾಗಿ ತುಳಸಿ ಒತ್ತೊತ್ತಾಗಿ ಬೆಳೆದಿರುತ್ತೆ. ಆ ತುಳಸಿ ವನ ನೋಡಿ ಹರಿಮೇಧ ಎಂಬತಕ್ಕಂಥವನು ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾನೆ. ಅವನಿಗೆ ಏನು ಕಾಣುತ್ತದೋ ಏನೋ ಗೊತ್ತಿಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಬಗಲಿಗೆ ಸುಮೇಧನಿಗೆ ಸ್ವಲ್ಪ ಕುತೂಹಲ. ಅವನು ನಮಸ್ಕಾರ ಮಾಡಿ ಎದ್ದ ನಂತರ, ಅಲ್ಲಪ್ಪ ಯಾಕೆ ನಮಸ್ಕಾರ ಮಾಡಿದೆ ನೀನು ತುಳಸಿಗೆ, ಯಾಕೆ ಬೇರೆ ಗಿಡ ಕಾಣಲಿಲ್ಲ ನಿನಗೆ, ಎಷ್ಟು ಗಿಡಗಳು ಕಾಣುವು ರೋಡ್ ದಾರಿಗೆ ಬರುವಾಗ, ಅಷ್ಟೆಲ್ಲ ಗಿಡ ಕಂಡ್ರೆ ತುಳಸಿಗೆ ಯಾಕೆ ನಮಸ್ಕಾರ ಮಾಡಿದೆ ನೀನು ಅಂದರೆ, ಬಾರಪ್ಪ ಇಲ್ಲಿ ಅಂಥೇಳಿ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಒಂದು ವಟವೃಕ್ಷದ ಕೆಳಗೆ ಕೂತು ಅವನು ಹೇಳ್ತಾನೆ ಹಿಂಗೆ, ನಾನು ಯಾಕೆ ತುಳಸಿಗೆ ನಮಸ್ಕಾರ ಮಾಡಿದೆ ಅಂತಂದರೆ, ಆ ತುಳಸಿ ಅಂದರೆ ಯಾರು ಅಂತ ವಿಚಾರಣೆ ಮಾಡುವಾಗ ತುಳಸಿಯ ವೃತ್ತಾಂತವನ್ನು ಹೇಳ್ತಾರೆ. ದೇವಾದಿದೇವತೆಗಳು ಸಮುದ್ರ ಮಥನವನ್ನು ಮಾಡುವಾಗ ಅನೇಕ ಮುತ್ತು ರತ್ನಗಳು ಬಂತು, ಗಜಾಶ್ವಗಳು ಬಂದವು. ಇದೆಲ್ಲ ಬಂದ ನಂತರ ಮಹಾದೇವಿ ಬಂದಳು ಹೊರಗಡೆ. ಅವಳು ಬಂದು ನಂತರ ಭಗವಂತನನ್ನು ವರಿಸಿದ ನಂತರ ಕೊನೆಯಲ್ಲಿ ಬಂದಿರತಕ್ಕಂಥದ್ದು ಅಮೃತ ಬಂದ ನಂತರ ಆ ಧನ್ವಂತರ ರೂಪಿ ಭಗವಂತ ಆ ಕಲಶವನ್ನು ಇಟ್ಕೊಂಡಾಗ ಭಗವಂತನಿಗೆ ತುಂಬ ಖುಷಿ ಆಗ್ತದೆ. ನನ್ನ ಮಕ್ಕಳಿಗೆ ಅಮೃತ ಉಣಿಸ್ಲಿಕ್ಕೆ ಸಿಕ್ತಲ್ಲ ಅಂತ ಹೇಳಿ ಒಂದು ಖುಷಿಯಿಂದ ಆನಂದ ಬಾಷ್ಪ ಹೊರಗಡೆ ಬಂದು ಆ ಕಲಶದ ಮೇಲೆ ಬಿದ್ದರೆ ಅಲ್ಲಿ ಉದ್ಭವಳಾಗ್ತಕ್ಕಂಥವಳು ತುಳಸೀದೇವಿ. ಆ ಕಲಶದ ಮೇಲೆ ಆ ಭಗವಂತನ ಆನಂದ ಅಶ್ರುಗಳು ಬಿದ್ದಾಗ ತುಳಸಿ ಉದ್ಭವಳಾಗ್ತಾಳೆ. ಅವಳಿಗೆ ತುಳಸಿ ಅಂತ ಯಾಕೆ ಹೆಸರು ಅಂತಂದರೆ, ಆ ಲಕ್ಷ್ಮೀದೇವಿಗೆ ಸಮನಾಗಿರ್ತಕ್ಕಂಥವಳು ಅಂತ. ಯಾಕೆ ಅವಳ ತಂಗಿನೇ ಸ್ವಂತ ಲಕ್ಷ್ಮೀದೇವಿ ಬಂದ ನಂತರ ಬಂದವಳೇ ತುಳಸೀದೇವಿ. ಆದ್ದರಿಂದಾಗಿ ಆ ತುಳಸಿಯು ನಮ್ಮನ್ನು ರಕ್ಷಣೆ ಮಾಡಲಿ ಅಂಥೇಳಿ ಹೀಗೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ, ಲಕ್ಷ್ಮಿಯ ಸ್ವಂತ ತಂಗಿ ಅವಳು, ಅಂತಹ ತುಳಸಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ.
ಈಗ ಎಲ್ಲ ವಿಧದಲ್ಲೂ ನಾವು ಹೀಗೆ ಆ ಹರಿಮೇಧ ಸುಮೇಧನಿಗೆ ಈ ವೃತ್ತಾಂತವನ್ನು ತಿಳಿಸ್ಕೊಡ್ತಾನೆ. ತಿಳಿಸಿಕೊಟ್ಟರು ಕೂಡಲೇ ಅವರು ಕೂತಿರ್ತಕ್ಕಂಥ ವಟವೃಕ್ಷ ಆಲದ ಮರ ಬಿರಿಲಿಕ್ಕೆ ಶುರುವಾಗುತ್ತೆ. ಜೋರಾಗಿ ತನ್ನ ಪಾಡಿಗೆ ತಾನೇ ಅದು 2 ಭಾಗ ಆಗಿ ಸೀಳತ್ತೆ. ಸೀಳಿದ ನಂತರ ಇಬ್ಬರು ಹೊರಗಡೆ ಬರ್ತಾರೆ, ದಿವ್ಯ ಪುರುಷರು. ಯಾರಿವರು, ನೀವು ಯಾರು ಅಂತ ಕೇಳಿದಾಗ ಅವರಿಬ್ಬರಿಗೆ, ಆ ದಿವ್ಯ ಪುರುಷರು ಇವರಿಬ್ಬರು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾರೆ. ಅಯ್ಯೋ ನಮಗೆ ಯಾಕೆ ನಮಸ್ಕಾರ ಮಾಡ್ತಾಯಿದ್ದೀರಿ, ನೀವೇ ದೇವತೆಗಳಿದ್ದಂಗಿದ್ದೀರಿ ಅಂತ ಹೇಳಿದ್ರೆ, ಹಾಗಲ್ಲ, ನಾವು ದೇವಾದ ದೇವತೆಗಳು, ನಾವು ಗಂಧರ್ವರು, ಆದರೂ ಕೂಡ ನಿಮಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಇವತ್ತು ಶಾಪ ವಿಮುಕ್ತಿಯನ್ನು ಕೊಟ್ಟವರು ನೀವು ಅಂತ. ನಾನೇನು ಶಾಪ ವಿಮುಕ್ತಿ ಕೊಟ್ಟೆ ಅಂತಂದರೆ ಅವರು ತಮ್ಮ ಹಿಂದಿನ ಕಥೆ ಹೇಳ್ಕೊಳ್ತಾರೆ. ನಾವು ಹಿಂದೆ ಹೀಗೆ ಗಂಧರ್ವರಾಗಿದ್ವಿ, ಅಪ್ಸರರೊಟ್ಟಿಗೆಲ್ಲ ಎಲ್ಲ ಕಡೆ ಕ್ರೀಡೆ ಮಾಡುವಾಗ ಋಷಿಮುನಿಗಳು ಕೂತಿದ್ರು, ಅವರಿಗೆಲ್ಲ ಅಹಂಕಾರದಿಂದ ತುಂಬಿ ನಾವು ತೊಂದರೆ ಕೊಟ್ವಿ, ಆದ್ದರಿಂದ ನಮಗೆ ಶಾಪ ಕೊಟ್ಟರು ವಟವೃಕ್ಷರಾಗ್ರಿ ಅಂತ. ಆದರೆ ಶಾಪದ ಪರಿಹಾರ ಕೇಳಿದಾಗ, ಆಗ ತುಳಸಿಯ ಕಥೆಯನ್ನು ಕೇಳಿದಾಗ ನಿಮಗೆ ಮುಕ್ತಿ ಆಗುತ್ತೆ ಅಂತ. ಆದ್ದರಿಂದ ವರ್ಷಾನುಗಟ್ಟಲೆ ನಾವಿಲ್ಲಿ ನಿಂತಿದ್ವಿ. ಇನ್ನೇನು ಆ ಮರ ಎಷ್ಟೋ ವರ್ಷದಿಂದ ಒಣಗಿ ಬೆಂಡಾಗಿ ಹೋಗ್ಬಿಟ್ಟಿತ್ತಂತೆ. ಇಂಥ ರೂಪದಲ್ಲಿದ್ವಿ, ನೀರಿದ್ದಿಲ್ಲ, ಏನಿದ್ದಿಲ್ಲ, ಅಂಥ ಸಮಯದಲ್ಲಿ ಬಂದು ಕೂತು ನಮ್ಮನ್ನು ನೀವು ಉದ್ಧಾರ ಮಾಡಿದಿರಿ ಅಂತ ಹೇಳಿ, ಹೀಗೆ ಆ ತುಳಸಿಯ ಕಥೆ ಕೇಳೋದ್ರಿಂದ ವಿಶೇಷವಾಗಿ ಪುಣ್ಯ ಲಾಭ ಆಗತ್ತಂತೆ. ಶಾಸ್ತ್ರ ಹೇಳ್ತದೆ ಏನು ಅಂತಂದರೆ, ತುಳಸಿ ಬಗ್ಗೆ ಹೇಳುವಾಗ, ಯಾ ದೃಷ್ಟಾ ನಿಖಿಲಾಘ ಸಂಘ ಶಮನಿ. ತುಳಸಿಯನ್ನು ನೋಡಿದರೆ ಆಗ್ತಕ್ಕಂತಹ ಫಲ ಏನು? ಯಾ ದೃಷ್ಟ ನಿಖಿಲಾಘ ಸಂಘ ಶಮನಿ. ನಾವು ಅವಳನ್ನು ದರ್ಶನ ಮಾಡಿದರೆ ನಮಗೆ ಆಗ್ತಕ್ಕಂತಹ ಲಾಭ ನಿಖಿಲಾಘ ಸಂಘ ಶಮನ. ಅನೇಕ ಪಾಪಗಳನ್ನು ಮಾಡ್ತೀವಿ, ಆ ಪಾಪಗಳಲ್ಲಿ ಪರಿಹಾರ ಆಗುತ್ತೆ. ಒಂದು ಕಾರಣ. ಸ್ಪೃಷ್ಟಾವ ಪುಷ್ಪಾವನಿ, ಅವಳನ್ನು ಹೋಗಿ ಮುಟ್ತೇವೆ. ಬೆಳಗ್ಗೆ ಮೃತ್ತಿಕೆ ಧಾರಣೆ ಮಾಡುವಾಗ ತುಳಸಿಯನ್ನು ಮುಟ್ತೀವಿ. ಏನಾಗುತ್ತೆ ನಿಮಗೆ? ವಪುಷ್ಪಾವನಿ, ದೇಹದನ್ನು ಪಾವನ ಮಾಡ್ತಕ್ಕಂಥವಳು. ಯಾಕೆ? ಅನೇಕ ಕೆಲಸಗಳಿಗೆ ಹೋಗಿರ್ತೀವಿ, ಇನ್ನೇನೇನು ಮಾಡಿರ್ತೀವಿ, ಆದ್ದರಿಂದ ನಮ್ಮ ದೇಹ ಅಶುದ್ಧ ಆಗಿರ್ತದೆ. ಅಂತಹ ದೇಹವನ್ನು ಪಾವನ ಮಾಡ್ತಕ್ಕಂಥವಳು ನೀನು. ರೋಗಾಣಾಮಭಿವಂದಿತ ನಿರಸಿನಿ. ಆಯಿತು, ತುಳಸಿ ಹತ್ರ ಹೋದ್ವಿ, ನೀರು ಹಾಕಿದ್ವಿ. ತುಳಸಿಗೆ ನೀರು ಹಾಕೋದ್ರಿಂದ ಏನು ಫಲ? ರೋಗಾಣಾಂ ಅಭಿವಂದಿತ ನಿರಸಿನಿ. ರೋಗಾಣಾಂ ನಿರಸಿನಿ ಅಂತ ನಮಗೆ ಬರ್ತಕ್ಕಂತಹ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ. ಸಿಕ್ತಾಂತ ಕತ್ರಾಸಿನಿ. ನೀರನ್ನು ಆ ದೇವಿ ಮೇಲೆ ಪ್ರೋಕ್ಷಣೆ ಮಾಡಿದ್ವಿ ಅಂತಂದರೆ ಅಂತಕತ್ರಾಸಿನಿ ಅಂದರೆ ಅಂತಕನಿಂದ, ಯಮನಿಂದ ನಮಗೆ ಅಪಮೃತ್ಯು ಬರ್ತಕ್ಕಂಥದ್ದು ಪರಿಹಾರ ಮಾಡೋಳು. ಪ್ರತ್ಯಾಸತ್ತಿ ವಿಧಾಯಿನಿ ಭಗವತ ಕೃಷ್ಣಸ್ಯ ಸಂರೋಪಿತ. ತುಳಸಿಯನ್ನು ಬೆಳೆಸ್ತೇವೆ ನಾವು. ಬೆಳೆಸೋದ್ರಿಂದ ಫಲ ಆಗೋದೇನು? ಪ್ರತ್ಯಾಸತ್ತಿ ವಿಧಾಯಿನಿ ಭಗವತಃ, ಭಗವಂತನ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ತಂದುಕೊಡೋಳು ತುಳಸಿ. ಕೃಷ್ಣಸ್ಯ ಸಂರೋಪಿತ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಯೈ ತುಳಸ್ಯೈ ನಮಃ. ತುಳಸಿಯನ್ನು ಬೆಳೆಸಿದ್ವಿ, ತುಳಸಿಯನ್ನು ಮುಟ್ಟಿದ್ವಿ, ಆಗ್ರಹಣ ಮಾಡಿದ್ವಿ, ನೀರು ಹಾಕಿದ್ವಿ, ಇನ್ನೇನೋ ಮಾಡಿದ್ವಿ. ಆದರೆ ಅದೇ ತುಳಸಿಯನ್ನು ನಾವು ನಿರ್ಮಲರಾಗಿ ದಳದಿಂದ ಬಿಡಿಸಿ ಭಗವಂತನ ಪಾದದಲ್ಲಿಟ್ವಿ ಅಂತಂದರೆ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ, ಸಾಕ್ಷಾತ್ ಭಗವಂತನ ಹತ್ರ ನಮ್ಮ ಬಗ್ಗೆ ಹೇಳಿ ನಮಗೆ ಮುಕ್ತಿಯನ್ನೇ ಕೊಡಿಸ್ತಕ್ಕಂಥವಳು ನೀನು. ಆದ್ದರಿಂದಾಗಿ ಅಂತಹ ತುಳಸಿಗೆ ನಮಸ್ಕಾರ ಅಂಥೇಳಿ, ಹೀಗೆ ತುಳಸಿಯ ಅನೇಕ ವಿಧ. ನಾವು ತುಳಸಿಗೆ ನೀರು ಹಾಕ್ತೇವೆ, ತುಳಸಿಯನ್ನು ಬೆಳೆಸ್ತೇವೆ, ತುಳಸಿ ಮೃತ್ತಿಕೆಯನ್ನು ಧಾರಣೆ ಮಾಡ್ತೀವಿ. ಒಂದೊಂದಕ್ಕೂ ಒಂದೊಂದು ಫಲವನ್ನು ಶಾಸ್ತ್ರ ಹೇಳಿದೆ. ಅಂತಹ ಅನೇಕ ವಿಶೇಷ ಗರ್ಭಿತವಾಗಿ ತುಳಸಿಯ ವಿಶೇಷ ವರ್ಣನೆಯನ್ನು ದಾಸರಾಯರು ಹೀಗೆ ಮಾಡ್ತಾರೆ. ಹೀಗೆ ಮಾಡಿ ಇನ್ನು ಮುಂದೆ ಹೇಳುವಾಗ ಇದನ್ನೇ ಒಂದು ಚಿಕ್ಕ ಪದ್ಯದಲ್ಲಿ ಹೇಳುವಂತಾದರೆ, ನೋಡಿದವ ದುರಿತ ಈಡಾಡಿದವ ನಿನ್ನ ಕೊಂಡಾಡಿದವ ನಿತ್ಯ ಹರಿಪಾದ ಕಮಲಗಳ ಕೂಡಿದವ ಸತ್ಯ ಎಂದೆಂದು. ನಿನ್ನನ್ನು ನೋಡಿದವ ದುರಿತಗಳು ಈಡಾಡಿದವ, ನಿನ್ನ ದರ್ಶನ ಮಾಡಿದರೆ ಪಾಪಗಳು ನಾಶ ಆಗ್ತದೆ. ನಿನ್ನ ಕೊಂಡಾಡಿದವ ನಿತ್ಯ ಹರಿಪಾದ ಕಮಲಗಳ ಕೂಡಿದವ. ನೀನು ನೋಡಿದರೆ ಇಷ್ಟಾಗ್ತದೆ. ನಿನ್ನ ಬಗ್ಗೆ ಹಾಡಾಡಿದ್ವಿ ಅಂತಂದರೆ ಅದರಿಂದ ಆಗ್ತಕ್ಕಂಥದ್ದು ಹರಿಪಾದಗಳ ಕಮಲ. ಭಗವಂತನ ಸಾರೂಪ್ಯವನ್ನೇ ನಮಗೆ ದೊರಕಿಸ್ತೀವಿ, ಭಗವಂತನ ನಮ್ಮ ಲೋಕವನ್ನೇ ನಮಗೆ ಸಿಗೋ ಹಾಗೆ ಮಾಡ್ತಿ ತಾಯಿ. ಇಷ್ಟೆಲ್ಲ ನಮಗೆ ನಿನ್ನ ನಮನದಿಂದ ಸಿಗುತ್ತೆ, ನಿನ್ನ ದರ್ಶನದಿಂದ ಸಿಗ್ತದೆ ಅಂತ. ಇದನ್ನು ಹೇಳುವಾಗ ಭಗವಂತ ಎಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ವಿಚಾರ ತಿಳಿಸುವಾಗ, ತುಳಸಿ ಕಾನನಂ ಯತ್ರ ಪದ್ಮವನಾನಿ ಚ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿಹಿ ಅಂತ. ಎಲ್ಲಿ ಭಗವಂತ ಇರ್ತಾನೆ ಅಂದರೆ ಎಲ್ಲಿ ತುಳಸಿ ವನ ಇರ್ತದೆ, ಹಾಗೆ ಯತ್ರ ಪದ್ಮವನಾನಿ ಚ ಕಮಲಗಳು ಒಟ್ಟೊಟ್ಟಾಗಿ ಎಲ್ಲಿ ಬೆಳೆದಿರುತ್ತೆ, ಹಾಗೆ ವಸಂತಿ ವೈಷ್ಣವ ಯತ್ರ ಇಂಥ ಸನ್ನಿಧಾನದಲ್ಲಿ ಭಗವಂತನ ವೈಷ್ಣವಾಹ ಅಂತಂದರೆ ಯಾರು ಹರಿಯನ್ನೇ ಅನನ್ಯ ಶರಣನನ್ನಾಗಿ ನಂಬಿರ್ತಾರೆ ಅಂಥವರೆಲ್ಲಿರ್ತಾರೋ ಅಂಥಲ್ಲಿ ಮಾತ್ರ ಭಗವಂತ ಇರ್ತಾನೆ ಅಂತ. ಆದ್ದರಿಂದಾಗಿ ನಿನ್ನ ಕೊಂಡಾಡಿದವ ಅಂತ ಯಾಕೆ ವಿಶೇಷಣ ಹೇಳಿದರು ಅಂದರೆ, ಭಗವಂತ ಹೇಳುವಾಗ ನಾರದನಿಗೆ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನಾಹಂ ವಸಾಮಿ ವೈಕುಂಠೆ, ವೈಕುಂಠದಲ್ಲಿ ನಾನು ಇರೋದಿಲ್ಲ ಅಂದರೆ
ವಿಶೇಷವಾಗಿ ನನ್ನ ಅಭಿವ್ಯಕ್ತ ಆಗೋದು ಎಲ್ಲಿ ಅಂತ ವಿಶೇಷ ಹೇಳುವಾಗ, ಯೋಗಿನಾಂ ಹೃದಯೇನ ಚ, ವೈಕುಂಠದಲ್ಲಿ ಇರೋದಿಲ್ಲ, ಯೋಗಿಗಳ ಹೃದಯದಲ್ಲೂ ಇರೋದಿಲ್ಲ. ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಭಕ್ತರು ಎಲ್ಲೆಲ್ಲಿ ನನ್ನನ್ನು ಹಾಡಿ ಪಾಡಿ ಕೊಂಡಾಡಿ ಕುಣಿದಾಡ್ತಾರೋ ಆದ್ದರಿಂದ ಅಂಥ ಸ್ಥಳದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತೇನೆ ಅಂತ. ಅಂದರೆ ಯಾಕೆ ವೈಕುಂಠದಲ್ಲಿ ಇರೋದಿಲ್ಲ, ಯೋಗಿಗಳ ಹೃದಯದಲ್ಲಿ ಇರೋದಿಲ್ಲ ಅಂತಂದರೆ ಇರೋದೇ ಇಲ್ಲ ಅಂತ ಅರ್ಥ ಅಲ್ಲ, ಇರ್ತಾನೆ. ಅಭಿವ್ಯಕ್ತನಾಗ್ತಕ್ಕಂಥದ್ದು ಎಲ್ಲಿ ಸತ್ಸಂಗಗಳು, ಎಲ್ಲಿ ಭಗವದ್ವಿಷಯಕವಾಗಿರ್ತಕ್ಕಂಥ ಉಪನ್ಯಾಸಗಳಾಯಿತು, ಹರಿಭಜನೆ ಆಯಿತು, ಯಾವುದೊಂದು ದಾಸವಾಣಿ ಆಯಿತು, ಅಂಥಲ್ಲಿ ವಿಶೇಷವಾಗಿ ನನ್ನ ಸನ್ನಿಧಾನ ಇರ್ತದೆ ಅಂತ ಹೇಳಿ, ಹೀಗೆ ಆ ತುಳಸಿ ಇರೋ ಜಾಗದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ ಅಂತ ಹೇಳಿ ಈ ರೀತಿಯಾದ ವಿಶೇಷ ವಿಚಾರವನ್ನು ತಿಳಿಸಿ ಮುಂದೆ ತುಳಸಿ ದೇವಿಯ ವರ್ಣನೆಯನ್ನು ಮಾಡಿ ಮಹಾರುದ್ರದೇವರ ವರ್ಣನೆಗೆ ತೊಡಗ್ತಾರೆ. ರುದ್ರದೇವರು ಹರಿಸರ್ವೋತ್ತಮ, ವಾಯುಜೀವೋತ್ತಮ, ಹರ ವೈಷ್ಣವೋತ್ತಮ ಅಂತ, ವೀರ ವೈಷ್ಣವರಂತೆ ರುದ್ರದೇವರು. ನಮಗೆ ವಿಶೇಷವಾಗಿ ರುದ್ರದೇವರ ಅನುಗ್ರಹ ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಯಾಕೆ ಅಂತಂದರೆ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ, ಧನುಜ ಗಜಮದ ಹಾರಿ ದಂಡ ಪ್ರಣಮವ ಮಾಳ್ಪೆ, ಮಣಿಸೊಯಿ ಶಿರವ ಸಜ್ಜನ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶಾ. ಮಣಿಸೋ ಈ ಶಿರವ ಸಜ್ಜನರ ಸಿರಿಚರಣದಲ್ಲಿ, ಸಜ್ಜನರ ಚರಣ ಕಮಲದಲ್ಲಿ ಅಂತ. ಯಾವಾಗ ನೀನು ಮಣಿಸ್ತಿದ್ದೀಯ ಅಂತಂದರೆ, ನಾವು ನಿನ್ನ ಹತ್ರ ಅನನ್ಯ, ನಾವು ಭಗವಂತನ ಹತ್ರ ರುದ್ರದೇವರ ಹತ್ರ ಬೇಡ್ಕೊಂಡ್ರೆ ನಮ್ಮನ್ನು ಅವರು ವಿಶೇಷವಾಗಿ ಮನಸ್ಸಿಗೆ ಪ್ರೇರಕರಾಗ್ತಾರೆ. ಪ್ರೇರಕರಾಗಿ ನಮ್ಮನ್ನು ಭಗವಂತನ ಪಾದಗಳಲ್ಲಿ ನಮ್ಮ ಮನಸ್ಸನ್ನು ನಡೆಸ್ತಾರೆ ಅಂತ. ಕೆಲವರು ಸ್ವಲ್ಪ ತಪ್ಪು ತಿಳ್ಕೊಳ್ಳೋದಿದೆ ಹಾಡನ್ನು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಇಷ್ಟೇ ಅರ್ಧಂಬರ್ಧ ಅರ್ಥ ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ ಮನಸ್ಸು ಕಾರಣ ಅಲ್ಲ ಅಂತ, ಏನು ಬೇಕಾದ್ರೆ ಮನಸ್ಸಿಗೆ ಏನು ತೋಚುತ್ತೆ ಅದು ಮಾಡಿರಿ ಅಂತ. ಅದಕ್ಕೆ ವಿಜಯದಾಸರ ಹೇಳಿದರು, ಅಷ್ಟೇ ಅಲ್ಲಪ್ಪ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕಿಲ್ಲ. ಯಾವಾಗ ಅಂದರೆ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ. ನೀನು ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡಲಿಲ್ಲ ಅಂತ ಆದರೆ ಆಗೇನಾಗುತ್ತೆ ಅಂತಂದರೆ ಮನಸ್ಸು ಯಾವುದಕ್ಕೂ ಕಾರಣ ಆಗೋಲ್ಲ. ಯಾವುದಕ್ಕೂ ಕಾರಣ ಆಗಲ್ಲ ಅಂದ್ರೇನು, ನಾವು ಇರೋದೇ ಇಲ್ಲ ಅಂತ ಅರ್ಥ. ನಾವು ನಿತ್ಯ ಆ್ಯಕ್ಟಿವೇಟ್ ಆಗಿದ್ರೆ ಅಂದರೆ ನಮ್ಮ ದೇಹದಲ್ಲಿ ಜೀವ ಇತ್ತು ಅಂತಾದರೆ ಮನಸ್ಸಿರ್ತದೆ. ಆ ಮನಸ್ಸಿಗೆ ನಿಯಾಮಕರಾಗಿ ಮನೋರುದ್ಧ ದೇವರು ಇರ್ತಾರೆ. ಆದ್ದರಿಂದ ಮನಸ್ಸು ಕಾರಣವೆಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ದಾಸರರು ಹೇಳಿದ್ದು. ಯಾಕೆ ಅಂದರೆ ಅದಕ್ಕೆ ನಿಯಾಮಕನಾಗಿ ನೀನಿರ್ತಕ್ಕಂಥವನು. ನೀನು ಏನು ಮಾಡ್ತೀನಿ ನಮಗೆ ಅಂದರೆ ಭಗವಂತನ ಪಾದಗಳಲ್ಲಿ ಮನಸ್ಸನ್ನು ಇಡಿಸ್ತಿದೆ ಅಂತ. ಚಂದ್ರಶೇಖರ ಸುಮನ ಸೇಂದ್ರ ಪೂಜಿತ ಚರಣ ಹೀಂದ್ರ ಪದಯೋಗ್ಯ ವೈರಾಗ್ಯ ವೈರಾಗ್ಯ ಪಾಲಿ ಸಮರೇಂದ್ರ ನಿನ್ನಡಿಗೆ ಶರಣೆಂಬೆ. ನಮ್ಮ ಮನಸ್ಸಿಗೆ, ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಖುಷಿ ಆಗ್ತಕ್ಕಂಥದ್ದು ಚಂದ್ರನನ್ನು. ಎಷ್ಟು ತಂಪಿದ್ದಾನಲ್ಲ, ಎಷ್ಟು ಬೆಳದಿಂಗಳಿದೆ ಅಂಥೇಳಿ ಅವನ ಬೆಳದಿಂಗಳಲ್ಲಿ ತುಂಬ ಖುಷಿ ಪಡ್ತೀವಿ. ಅಂತಹ ಚಂದ್ರನನ್ನು ತಲೆಯಲ್ಲಿ ಧರಿಸಿದವ ಚಂದ್ರಶೇಖರ. ಸುಮನಸೇಂದ್ರ ಪೂಜಿತ ಚರಣ. ದೇವಾದಿ ದೇವತೆಗಳೇ ನಿನ್ನನ್ನು ಬಂದು ಸ್ತೋತ್ರ ಮಾಡ್ತಾರೆ. ಯಾಕೆ ಯಾವುದೇ ಒಂದು ಕಷ್ಟ ಬರಲಿ ಫಸ್ಟ್ ಹೋಗೋದು ದೇವೇಂದ್ರನ ಹತ್ರ. ದೇವೇಂದ್ರ ಫಸ್ಟ್ ಹೋಗೋದು ರುದ್ರದೇವರ ಹತ್ರ. ಆಮೇಲೆ ರುದ್ರದೇವರು ಪ್ರಾಣದೇವರ ಹತ್ರ ರೆಕಮೆಂಡ್ ಮಾಡಿದ್ರೆ ಪ್ರಾಣದೇವರು ಬ್ರಹ್ಮದೇವರು ಸ್ವಲ್ಪ ಡಿಸ್ಕಷನ್ ಮಾಡಿ ಭಗವಂತನ ಹತ್ರ ಹೋಗ್ತಾರಂತೆ. ಹೀಗೆ ಕ್ರಮೇಣ ನಮಗೇನೋ ತೊಂದರೆ ಬಂದರೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ರುದ್ರದೇವರನ್ನು. ಹಾಗೆ ಸುಮನಸೇಂದ್ರ ಪೂಜಿತ ಚರಣ, ದೇವಾದಿ ದೇವತೆಗಳಿನ ಪಾದವನ್ನು ಪೂಜೆ ಮಾಡ್ತಾರೆ. ಹಾಗೆ ಅಹೀಂದ್ರ ಪದಯೋಗ್ಯ ಅಂತ, ಮುಂದೆ ಶೇಷದೇವರ ಪದವಿಗೆ ಬರ್ತಕ್ಕಂಥವನು ನೀನೇನು ಮಾಡು ಅಂದರೆ ವೈರಾಗ್ಯ ಪಾಲಿ ಸಮರೇಂದ್ರ ನಿನ್ನಡಿಗೆ ಶರಣೆಂಬೆ ಅಂತ. ನಮಗೆ ನೀನು ವೈರಾಗ್ಯ ಪಾಲಿಸಿದರೆ ನಿನ್ನ ಪಾದಕ್ಕೆ ಬೀಳ್ತೀನಿ, ನಮಗೆ ನೀನು ವೈರಾಗ್ಯವನ್ನು ಕೊಡು ಅಂತ. ಇದನ್ನೇ ಹೇಳ್ತದೆ ಶಾಸ್ತ್ರ. ಏನು ನಾವು ರುದ್ರದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದರೆ, ಒಂದು ಮಣಿಸೋ ಈ ಶಿರವ ಸಜ್ಜನ ಚರಣದಲ್ಲಿ ಒಂದಾದರೆ, ಸಜ್ಜನರ ಚರಣದಲ್ಲಿ ಮಣಿಸ್ತಿದ್ದಿ. ಯಾವಾಗ ಮಣಿಸ್ತಿದ್ದಿ? ನಮ್ಮ ಶಿರ ಯಾವಾಗ ಅವರು ಚರಣದಲ್ಲಿ ಮಣಿತದೆ ಅಂತಂದರೆ, ಶೂರ ತ್ರಿಶೂಲಧರ ಮಾರ ಮದಾಪಹಾರ ವೀರಾಸನಸ್ಥ ವಿಧಿಪುತ್ರ ವಿಶಾಲ ನೇತ್ರ ಧೀರ್ಮೇಸ್ತು ದೀನ ಶರಣೇ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ. ಶೂರ, ತ್ರಿಶೂಲಧರ, ಆ ತ್ರಿಪುರಾಸುರನ ಸಂಹಾರ ಮಾಡಿರ್ತಕ್ಕಂಥವನು, ತ್ರಿಶೂಲವನ್ನು ಧರಿಸಿರ್ತಕ್ಕಂಥವನು, ಮಾರ ಮದಾಪಹಾರ, ಮನ್ಮಥನ ಮದವನ್ನು ಪರಿಹಾರ ಮಾಡಿರ್ತಕ್ಕಂಥವನು, ವಿಧಿಪುತ್ರ ವಿಶಾಲ ನೇತ್ರ, ಬ್ರಹ್ಮದೇವರ ಪ್ರೀತಿಯ ಪುತ್ರ ನೀನು. ಭಗವಂತನಿಗೆ ಬಹಳ ಅಕ್ಕರೆ ಅಂತ ರುದ್ರದೇವರು. ಯಾಕೆಂದರೆ ಮೊಮ್ಮಕ್ಕಳು, ಯಾವತ್ತೂ ಮೊಮ್ಮಕ್ಕಳು ಅಂದರೆ ಅಜ್ಜಂದ್ರಿಗೆ ಭಾಳ ಪ್ರೀತಿ. ಅಜ್ಜ ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ, ಬರ್ರಿ ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ, ಇನ್ನೊಂದೇನೋ ಕೊಡಿಸ್ತೀನಿ ಅಂತ. ನಮಗೇ ಹಿಂಗಂತಂದ್ರೆ ಇನ್ನು ಮಹಾರುದ್ರದೇವರ ತಾತ ಭಗವಂತ ಅಂತಂದರೆ ಎಷ್ಟು ಕೃಪೆ ಇರ್ಬೋದು. ಮಾರ ಮದಾಪಹಾರ
ವೀರಾಸನಸ್ಥ ವಿಧಿಪುತ್ರ ವಿಶಾಲ ನೇತ್ರ. ವೀರಾಸನದಲ್ಲಿ ಕುಳಿತಿರ್ತಕ್ಕಂಥವರು ವಿಧಿಪುತ್ರರು ವಿಶಾಲ ನೇತ್ರ ಅಂತಂದರೆ ಕಣ್ಣುಗಳು ಬಹಳ ವಿಶಾಲವಾಗಿರ್ತಕ್ಕಂತಹ ಕಣ್ಣುಗಳಂತೆ ರುದ್ರದೇವರು. ಧೀರ್ಮೆಯಸ್ತು ದೀನಶರಣೇ ದಿನನಾಥ ದೀಪ್ತವು. ಇದನ್ನೇ ವಿಶೇಷವಾಗಿ ಈ ಪಾದದಲ್ಲಿ ಪ್ರಾರ್ಥನೆ ಮಾಡೋದು. ದಿನನಾಥ ದೀಪ್ತವು ಮೇ ಧೀಹಿ ಅಸ್ತು ಅಂತ. ಆ ನರಸಿಂಹ ದೇವರ ಪಾದಗಳಲ್ಲಿ ನಮ್ಮ ತಲೆಯನ್ನಿಡು, ನಮ್ಮ ಮನಸ್ಸಲ್ಲಿಡು ಅಂತ. ಧೀಹಿ ಅಸ್ತು ಅಂತ ಎಂಥವರು ಅಂತಂದರೆ ದಿನನಾಥ ದೀಪ್ತೋ ಕುರುರಾಸುರೋದರ ವಿದಾರಣ ನಾರಸಿಂಹೆ ಅಂತ. ದುಷ್ಟ ಆಗಿರ್ತಕ್ಕಂತಹ ಅಸುರರ ಎದೆಯನ್ನು ಬಗಿತಕ್ಕಂತಹ ನರಸಿಂಹ ದೇವರಲ್ಲಿ ನನ್ನ ಮನಸ್ಸನ್ನಿಡು ಅಂತ. ಯಾಕೆ ಅಸುರರಂದ್ರೆ ದುಷ್ಟರು, ಆದ್ದರಿಂದ ಕ್ರೂರ ಅಂತ ಯಾಕೆ ವಿಶೇಷಣ ಕೊಟ್ಟರು ದಾಸರಾಯರು? ಕ್ರೂರಾಸುರೋದರ ವಿದಾರಣ ಅಂತ ಯಾಕೆ ಹೇಳಿದರು ಅಂದರೆ ಅಸುರರಲ್ಲೂ ಒಳ್ಳೆಯವರಿದ್ದಾರಂತೆ. ಯಾಕೆಂದರೆ ರುದ್ರದೇವರ ಭಕ್ತ ಒಬ್ಬನಿರ್ತಾನೆ, ಘಂಟಾಕರ್ಣ ಅಂತ ರಾಕ್ಷಸ. ಅವನಿಗೆ ಮುಕ್ತಿ ಹೆಂಗಾಗುತ್ತೆ ಅಂದರೆ ರುದ್ರದೇವರ ಸೂಚನೆ ಮಾಡ್ತಾರೆ, ನೀನು ಭಗವಂತನ ಮಹಾವಿಷ್ಣುವನ್ನು ಪೂಜೆ ಮಾಡಿದ್ರೆ ನಿನಗೆ ಮುಕ್ತಿ ಆಗ್ತದೆ ಅಂತ. ಹೀಗೆ ರಾಕ್ಷಸರಲ್ಲೂ ಒಳ್ಳೆ ಬುದ್ಧಿ ಇರೋರು ಇರ್ತಾರೆ ಅಂತ. ಆದ್ದರಿಂದ ಕ್ರೂರಾಸುರೋದರ ವಿದಾರಣ ನಾರಸಿಂಹೆ, ಹರಿಯನ್ನು ದ್ವೇಷ ಮಾಡ್ತಕ್ಕಂತಹ ಅಸುರರ ಎದೆ ಬಗಿತಕ್ಕಂತಹ ಆ ನರಸಿಂಹದೇವರಲ್ಲಿ ನಮ್ಮ ಮತಿಯನ್ನು ಇಡು ಅಂತ ಹೇಳಿ, ಹೀಗೆ ವಿಶೇಷವಾಗಿ ಮನೋನಿಯಾಮಕರಾಗಿರ್ತಕ್ಕಂತಹ ಆ ಶೇಷಪದಯೋಗ್ಯರಾದ ರುದ್ರದೇವರಲ್ಲಿ ವಿಶೇಷವಾಗಿ ದಾಸರಾಯರು ಪ್ರಾರ್ಥನೆಯನ್ನು ಮಾಡಿ ಮುಂದೆ ಪಂಚಾಸ್ಯ ಮನ್ಮನದ ಚಂಚಲವ ಪರಿಹರಿಸಿ ಸಂಚಿತಾಗಾಮಿ ಪ್ರಾರಬ್ಧ ದಾಟಿಸು ವಿರಿಂಚಿ ಸಂಭವನೆ ಕೃತಯೋಗ ಅಂತ ಮುಂದೆ ಮಾಡ್ತಕ್ಕಂಥದ್ದು. ಒಂದು ನಮ್ಮ ಮನಸ್ಸಿನ ಚಾಂಚಲ್ಯವನ್ನು ಪರಿಹಾರ ಮಾಡು, ಅದರ ನಂತರ ಸಂಚಿತಾಗಾಮಿ ಪ್ರಾರಬ್ಧ ದಾಟಿಸು ಅಂತ. ಮನುಷ್ಯನ ಕರ್ಮ 3 ವಿಧವಾಗಿರ್ತದೆ ಅಂತ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಸಂಚಿತ ಕರ್ಮ ಅಂತಂದರೆ ಹಿಂದೆ ನಮಗೆ ಕರ್ಮಗಳು ಅನೇಕ ಗಂಟಲ್ಲಿ ಕಟ್ಟಲ್ಪಟ್ಟಿರುತ್ತಂತೆ. ನಮಗೆ ಹಿಂದೆ ಶುರುವಾಗಿದ್ದು ಕರ್ಮ ಅಂತಂದರೆ ಅದು ಸಂಚಿತ ಕರ್ಮ ಅಂತ. ಸಂಚಿತ ಅಂತಂದರೆ ಹಿಂದೆ ಕಟ್ಟಲ್ಪಟ್ಟಿರುತ್ತೆ. ನಮಗೆ ಎಷ್ಟು ಗಂಟಿರುತ್ತೆ ಅಂತ ನಾವು ನೋಡಿದರೆ ಗಂಟೆಗಟ್ಟಲೆ, ರಾಶಿಗಟ್ಟಲೆ ಕರ್ಮ ಇರುತ್ತೆ, ಅದು ಸಂಚಿತ ಕರ್ಮ ಇರೋದು. ಪ್ರಾರಬ್ಧ ಅಷ್ಟರಲ್ಲಿ ಯಾವುದೋ ಒಂದು ಗಂಟು ಬಿಚ್ಚಿ ತೆಗೆದರೆ ಅದರಲ್ಲಿ ನಮ್ಮ ಕರ್ಮ ಇನ್ನೂ ಶುರುವಾಗಿರುತ್ತಂತೆ, ಅದು ಪ್ರಾರಬ್ಧ. ಆಗಾಮಿ ಅಂದರೆ ಮುಂದೆ ಬರ್ತಕ್ಕಂತಹ ಕರ್ಮ ಆಗಾಮಿ ಕರ್ಮ ಅಂಥೇಳಿ. ಹೀಗೆ 3 ವಿಧವಾದ ಕರ್ಮಗಳು. ಭಗವಂತನ ಅಪರೋಕ್ಷ ಆದರೆ ಆಗ ಇವೆರಡು ಕರ್ಮಗಳು ನಾಶ ಆಗಿ ಹೋಗುತ್ತೆ, ಕೇವಲ ಪ್ರಾರಬ್ಧ ಕರ್ಮ ಮಾತ್ರ ಉಳಿದು ಕೊನೆಗೆ ಅವರು ಬ್ರಹ್ಮ ದೇವರಿಂದ ವಿರಜಾ ನದಿ ಸ್ನಾನ ಆಗಿ ಮುಕ್ತಿಗೆ ಕೊಂಡೊಯ್ತಾರೆ. ಹೀಗೆ ಈ 3 ದೋಷವನ್ನು ನೀನು ಪರಿಹಾರ ಮಾಡುವಂತೆ. ಯಾಕೆಂದರೆ ಬಹಳ ಜನ ಹೇಳ್ಕೊಳ್ಳೋದೆ ಮನಸ್ಸಿಗೆ ಇದೇ ಇಲ್ಲ, ನಮಗೆ ಅದಿಲ್ಲ ಇದಿಲ್ಲ ಅಂತ. ಏನಿಲ್ಲ, ಅವ್ರಿಗೆ ಪರಿಹಾರ ಏನು ಅಂದರೆ ಒಂದು ಸೋಮವಾರ ಅಥವಾ ಒಂದು ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ರುದ್ರದೇವರ ಉಪಾಸನೆಯನ್ನು ಮಾಡಿದರೆ ಮನಕ್ಲೇಶಗಳು ಏನೂ ಬರೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಈ 3 ವಿಧವಾಗಿರ್ತಂಥ ಕರ್ಮವನ್ನು ನೀನು ಪರಿಹಾರ ಮಾಡು ತಂದೆ ಅಂತ ಹೇಳಿ ಆ ರುದ್ರದೇವರ ಹತ್ರ ವಿಶೇಷವಾಗಿ ದಾಸರರು ಪ್ರಾರ್ಥನೆ ಮಾಡ್ತಾರೆ ಎಂಬಲ್ಲಿಗೆ ಇಂದಿನ ಉಪನ್ಯಾಸವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.